ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನನ್ನ ಪ್ರಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ವಂದಿಸಿಕೊಳ್ಳುತ್ತಾ ಈ ಸುಂದರವಾದಂತಹ ವಾರದ ಮೊದಲನೇ ದಿನದಲ್ಲಿ ತಂದೆಯಾದ ದೇವರನ್ನ ಆರಾಧಿಸುತ್ತಾ ಯೇಸು ಕ್ರಿಸ್ತನ ಏರ್ಪಡಿಸಿದಂತಹ ಪಂಕ್ತಿಯಲ್ಲಿ ಪಾಲ್ಗೊಳ್ಳಲು ಬಂದಿದ್ದೇವೆ. ಕೆಲವು ಸಮಯಗಳ ಕಾಲ ವಾಕ್ಯದ ಬಾಕಿ ನಾವು ಸಾಗುವ ಹೋಗೋದ್ರಿಂದ ಮುಂಚೆ ಪ್ರಾರ್ಥನೆ ಮಾಡಿ. ಸ್ತುತಿಗೆ ಪಾತ್ರನಾಗಿರುತ್ತ ಪರಲೋಕ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಾರದ ಮೊದಲನೇ ದಿನವು ನಮಗಾಗಿ ಸೀಮಿತವಾಗಿ ಕೊಡಲ್ಪಟ್ಟದ ದಿನವಾಗಿದೆ. ನಮ್ಮನ್ನು ಆರಿಸಿಕೊಂಡಂತ ಸಂದರ್ಭದಿಂದ ಇಲ್ಲಿಯವರೆಗೂ ತಂದೆಯೇ, ಇದು ಮೌಲ್ಯವಾದಂತ ಸಮಯವಾಗಿದೆ. ಯಾಕಂದ್ರೆ ನಿಮ್ಮನ್ನು ಆರಾಧಿಸುವಂತ, ನಿಮ್ಮನ್ನ ಸೇವಿಸುವಂತ ಸಂದರ್ಭವಾಗಿದೆ. ಇದರಲ್ಲಿ ಮಾಡುವಂತ ಪರಿಶುದ್ಧ ಯಜ್ಞಗಳನ್ನ ನೀವು ಸ್ವೀಕಾರ ಮಾಡ್ತೀರಿ. ಒಂದೇ ಮನದಿಂದ ಸಭೆಯಾಗಿ ಕೂಡಿಕೊಂಡಿದ್ದೇವೆ. ಸಲ್ಲಿಸುವಂತ ಈ ಯಜ್ಞಗಳನ್ನ, ಆತ್ಮೀಯದ ಯಜ್ಞಗಳನ್ನ ಸಮರ್ಪಿಸುವಂತ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಹೇಗೆ ಪ್ರಸನ್ನತೆಯು ಇಸ್ರಾಯೇಲ್ ಜನರನ್ನು ಆವರಿಸಿಕೊಂಡಿದ್ದೋ ಅದೇ ಪ್ರಕಾರ ನಿನ್ನ ಮಗನ ಸಭೆಯಲ್ಲಿ ನಿನ್ನ ಪ್ರಸನ್ನತೆ ಆವರಿಸಿಕೊಳ್ಳಲಿ. ವಾಕ್ಯದ ಭಾಗದಲ್ಲಿ ನಾವು ಬಂದಿದ್ದೇವೆ. ಮಾತಾಡಿದ ದಾಸನ ನನ್ನ ಪಾದ ಬಳಿಗೆ ಒಪ್ಪಿಸ್ತೇನೆ. ಪವಿತ್ರಾತ್ಮ ಸಹಾಯದೊಂದಿಗೆ ಮಾತಾಡಲು ಬಲಪಡಿಸಿರಿ. ಕೇಳುವಂತ ಹೃದಯದ ಭಾಗ ತೆರೆಸಿರಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ, ಜೀವಳ ತಂದೆಗೆ, ಆಮೇಲೆ. ಕ್ರಿಸ್ತನ ಪ್ರೇರೆ ಮತ್ತೊಂದು ಆರ್ತಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸಿಕೊಳ್ಳುತ್ತಾ, ದೇವರು ತಾನೇ ನಮ್ಮನ್ನ ಕಳೆದ ದಿನವೆಲ್ಲ ಕಾದು ನಡೆಸಿದ್ದಾನೆ, ಹೊಸ ದಿನವನ್ನು ಕೊಟ್ಟಿದ್ದಾನೆ. ದಿನಗಳು, ಸಮಯಗಳನ್ನ ನಾವು ದಾಟ್ತಾನೆ ಇದ್ದೀವಿ. ವರ್ಷಗಳನ್ನ ದಾಟಿ ಹೊಸ ವರ್ಷಕ್ಕೆ ಬಂದು ಅದು 2 ತಿಂಗಳ ಮುಕ್ತಾಯಕ್ಕೂ ಸಹ ಬಂದಾಯ್ತು. ದೇವರು ತಾನೇ ಅದ್ಭುತವಾಗಿ ಆಶೀರ್ವಾದವಾಗಿ ನಮ್ಮನ್ನ ನಡೆಸಿದ್ದಾನೆ. ಯಾವ ಸಂದರ್ಭದಲ್ಲಿಯೂ ಸಹ ನಾವು ಮರೆಯದೇ ಇರುವಂತಹ ಕಾರ್ಯವು ಒಂದು ವಿಷಯವನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲೇ ಇದ್ರೂ ಸರಿನೇ, ನಾವು ಹೇಗೆ ಬದುಕಿದ್ರು ಸರಿನೇ, ನಾವು ನಮ್ಮ ಬದುಕಿನಲ್ಲಿ ವ್ಯತ್ಯಾಸಗಳಾದ್ರೂ ಸರಿನೇ, ಅದು ಆರ್ಥಿಕದ ವ್ಯತ್ಯಾಸ ಇರ್ಬೋದು, ಅನಾರೋಗ್ಯದ ವ್ಯತ್ಯಾಸಗಳಿರ್ಬೋದು, ಒಂದು ವೇಳೆ ಸಮಸ್ಯೆಗಳ ಮಧ್ಯದಲ್ಲಿ ಇರ್ಬೋದು. ಆದ್ರೆ ಒಂದನ್ನು ಮಾತ್ರ ದೇವ ಮಕ್ಕಳಾದ ನಾವು ಮರಿಬಾರದು ಅನ್ನೋದಕ್ಕೋಸ್ಕರ ಈ ದಿನದ ಶಿಕ್ಷಣೆ ಅಂದ್ರೆ, ಪಾಠದ ವಿಷಯ ಅಂದ್ರೆ ದೇವರ ಕೃಪೆ ಮತ್ತು ದೇವರ ಆಶೀರ್ವಾದ. ದೇವರ ಕೃಪೆಯನ್ನ, ದೇವರ ಆಶೀರ್ವಾದನ ಯಾವಾಗಲೂ ಮರಿದೆ ನಮ್ಮ ನೆನಪಿನಲ್ಲೇ ಇರಬೇಕು. ಇದು ಸಂಬಂಧಪಟ್ಟಂಗೆ ಕೆಲವೊಂದು ವಿಷಯಗಳನ್ನ ಇವತ್ತು ನೋಡೋ ಪ್ರೇರೆ. ದೇವರ ಕೃಪೆ, ಗಾಡ್ ಗ್ರೇಸ್ ಅಂಡ್ ಗಾಡ್ ಬ್ಲೆಸ್ಸಿಂಗ್, ಈ ಬೋತ್ ಆರ್ ಯಾವತ್ತಿಗೂ ಸಹ ನಮ್ಮ ನೆನಪಿಂದ ಸಹ ಹೋಗ್ಬಾರ್ದು. ನಾವು ಮರ್ತ್ಬಿಟ್ಟೆ ಅಂತ ಕೆಲವೊಂದು ವಿಷಯಗಳು ಹೇಳ್ತೇವೆ. ನಾನು ಒಂದು ವಿಷಯನ ಮರ್ತೇ ಇಲ್ಲ ಅಂತ ಹೇಳ್ತೇವೆ. ನಮ್ಮ ಬದುಕಲ್ಲಿ ಅನೇಕ ವಿಷಯಗಳು ನಡೆದಾಗ ಕೆಲವೊಂದು ವಿಷಯಗಳನ್ನ ಮರ್ತಿರ್ತೇವೆ, ಕೆಲವೊಂದು ವಿಷಯನ ಮರ್ತೇ ಇರೋದಿಲ್ಲ. ಮರ್ತಿರೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅದಕ್ಕೊಂದು ಕಾರಣ ಕೊಡ್ತೇವೆ. ಮರ್ತೇ ಇಲ್ಲ ಅನ್ನೋದಕ್ಕೆ ಅದಕ್ಕೊಂದು ಕಾರಣ ಕೊಡ್ತೇವೆ. ಚಿಕ್ಕದ್ರಿಂದ ನಡೆದಂತ ಘಟನೆಗಳು ಎಲ್ಲಾರ ಮನಸ್ಸಲ್ಲಿ ಹಾಗೆ ಕುಂತಿರ್ತದೆ. ಹಿರಿಯ ತಾಯಂದಿರಿದ್ದೀರಿ, ಹಿರಿಯ ತಂದೆ ಅಂದಿರಿ, ಅವ್ರಿಗೇನಾದ್ರೂ ಒಂದು ಕೇಳಿ ಅವರ ಬಾಲ್ಯದ ವಿಷಯನ ಸಹ ಇವತ್ತಿಗೂ ಪ್ರಸ್ತಾಪ ಮಾಡ್ತಾರೆ. ಅವ್ರು ನಡೆದು ಬಂದಂತ ಹೆಜ್ಜೆಯಲ್ಲಿ ಅನೇಕ ವಿಷಯಗಳನ್ನ, ಕೆಲವೊಂದು ವಿಷಯಗಳನ್ನ ಹಾಗೆ ಮೆಮೊರಿಯಾಗಿ, ಹಾಗೆ ನೆನಪಾಗಿ ಹಾಗೆ ಉಳಿದಿರ್ತವೆ. ಈಗ ಪುಟ್ಟ ಮಕ್ಕಳಿಗೂ ಸಹ ಹೇಳಿದ್ರೆ LKG ವಿಷಯನ ಸಹ ಹೇಳ್ತಾರೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ನೆನಪು ದೇವ್ರು ಕೊಟ್ಟಂತ ಆಶೀರ್ವಾದ ನಮಗೆ, ಮರೆವು ಸಹ ದೇವ್ರು ಕೊಟ್ಟಂತ ಆಶೀರ್ವಾದವೇ. ಆದ್ರೆ ನಾವು ಮರಿದೇಬಾರದು, ನಮ್ಗೆ ಅದನ್ನ ಬಿಟ್ಟು ಹೋಗ್ಲೇಬಾರದು ಅನ್ನೋದು 2 ವಿಷಯ. ಅದು ಗಾಡ್ ಗ್ರೇಸ್ ಅಂಡ್ ಗಾಡ್ ಬ್ಲೆಸ್ಸಿಂಗ್, ದೇವರ ಕೃಪೆ ಮತ್ತು ದೇವರು ಕೊಟ್ಟಂತ ಆಶೀರ್ವಾದ. ದೇವರು ಇವತ್ತು ಆಶೀರ್ವಾದವಾಗಿ ನಮ್ಮನ್ನ ಇಲ್ಲಿಟ್ಟಿದ್ದಾನೆ ಪ್ರೇರೆ. ನಾವೆಲ್ಲರೂ ಕೂಡಿದ್ದೇವೆ ಈ ಸಮಯದಲ್ಲಿ. ಕಳೆದ 2 ವಾರಗಳಿಂದ ದೇಹದ ಬಲಹೀನತೆಯಿಂದ ಹಿರಿಯ ಸಹೋದರ ನಮ್ಮ ಬಳಿ ಇರಲಿಲ್ಲ. ಇವತ್ತು ಅವ್ರು ನಮ್ಮ ಜೊತೆಲಿ ಇರೋದು ಆಗಲಿ, ನಮ್ಮ ಸಭೆಯಲ್ಲಿ ಹಾಡುಗಳು ನಡೆಸ್ಕೊಡೋದಾಗ್ಲಿ ತುಂಬಾ ಸಂತೋಷವಾಗಿದೆ. ದೇವರ ಆರೋಗ್ಯದಲ್ಲಿ ಚೇತರಿಕೆ ಕೊಟ್ಟಿದ್ದಾರೆ ಅನೇಕರಿಗೂ ಸಹ. ನನ್ನ ಮುಂದೆ ಯವನಸ್ಥ ಮಕ್ಕಳಿದ್ದೀರಿ. ಇನ್ನೇನು ದಿನಗಳ ಗಳಿಗೆಯಲ್ಲಿ ಏನನ್ನ ಸಂಧಿಸ್ತೀರಿ? ಎಕ್ಸಾಮ್ ಅನ್ನ ಸಂಧಿಸಕ್ ಹೋಗ್ತಿದ್ದೀರಿ. ಎಕ್ಸಾಮ್ ನಿಮ್ಮ ಬದುಕಿನಲ್ಲಿ ಒಂದು ತಿರುವನ್ನ ಕೊಡ್ಲಿ. ನೀವು ಸಂಧಿಸುವಂತ ಎಕ್ಸಾಮ್ ಹಾಳೆಯಲ್ಲಿ ನೀವು ಬರೆಯುವಂತ ಉತ್ತರಗಳು ಸರಿಯಾದ ರೀತಿಯಲ್ಲಿ ಮಾತ್ರ ಅಲ್ಲದೆ ಹೆಚ್ಚಿನ ಅಂಕ ಕೊಡುವಂತ ರೀತಿಯಲ್ಲಿ ಇರ್ಲಿ ಅಂತ ಹೇಳ್ತಾ ಸಭೆ ಮೂಲಕ ನಿಮ್ಮನ್ನ ಬರುವಂತ ಪರೀಕ್ಷೆಗೆ ಶುಭ ಹೇಳ್ತಿದ್ದೇನೆ. ಭವಿಷ್ಯತ್ತನ್ನ ರೂಪಿಸಿಕೊಳ್ಳುವಂತ ಯವನಸ್ಥರು ಇದ್ದೀರಿ. ನಿಮ್ಮ ಕೌಟುಂಬಿಕ ಜೀವಿತವನ್ನ ರೂಪಿಸಿಕೊಳ್ಳೋದಕ್ಕೆ ಅದು ಸಹ ಒಂದು ಜೀವನದ ಇನ್ನೊಂದು ಭಾಗ. ಅದು ದೇವ್ರು ಕೊಟ್ಟಂತ ಸಂಕಲ್ಪ, ಅದು ಪರಲೋಕದ ನಿರ್ಧಾರ. ಅದಕ್ಕೆ ಹೆಜ್ಜೆ ಇಡ್ತಿರುವಂತ ಯವನಸ್ಥ ಸಹೋದರ ಆಗ್ಲಿ, ಸಹೋದರಿ ಆಗ್ಲಿ, ಅವರಿಗೂ ಸಹ ನಾನು ಶುಭ ಹೇಳ್ತೇನೆ. ಸಭೆ ಮೂಲಕ ನಿಮ್ಮ ಬದುಕನ್ನ ರೂಪಿಸೋದಕ್ಕೆ ದೇವರು ಹೇರಳವಾಗಿ ಆಶ್ರಯಿಸಲಿ. ಒಳ್ಳೆ ಸಂಗಾತಿ, ಒಳ್ಳೆ ಸಹಕಾರನನ್ನ ಕೊಡಲಿ ಅಂತ ನಾನು ಬಯಸ್ತಿದ್ದೇನೆ. ವಾಕ್ಯಕ್ಕೆ ಸಾಗೋ ಪ್ರೇರೆ. ದೇವರು ಅನೇಕ ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ರೆ 39 ಪುಸ್ತಕಗಳು ನೋಡಬೇಕಾದ್ರೆ ಬಲಿಗಳನ್ನ ಬಗ್ಗೆ ನಾವು ನೋಡಿದ್ದೇವೆ. ಇವತ್ತು ಕೆಲವೊಂದು ಬಲಿಗಳನ್ನ ನೋಡುವ.
ದೇವರು ಬಲಿಯನ್ನ ಕೊಟ್ಟಾಗ ದೇವರು ಇಸ್ರಾಯೇಲ್ ಜನರನ್ನ ಹಿಂದೆ ಪಿತೃಗಳ ಕಾಲದಲ್ಲಿ ಸಹ ಬಲಿಗಳನ್ನ ಕೊಟ್ಟಂತ ಕಾರ್ಯ ನೋಡ್ತೇವೆ. ಮೊಟ್ಟ ಮೊದಲ ಬಾರಿ ಬಲಿ ಕೊಟ್ಟಂತ ಸಂದರ್ಭ ನಾವು 4ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಕಾಯಿನ್ ಕೊಟ್ಟಂತ ಬಲಿಯನ್ನ, ಕಾಣಿಕೆಯಾಗಿ ಕೊಟ್ಟಂತ ಬಲಿಯನ್ನ, ಆಮೇಲೆ ನೋವನು ಕೊಟ್ಟಂತ ಬಲಿಯನ್ನ, ಅನೇಕ ಬಲಿಗಳನ್ನ ನೋಡ್ತೇವೆ. ಇಸ್ರಾಯೇಲ್ ಜನರಿಗೆ ಬಂದಾಗ ಯಾಜಕಕಾಂಡ 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ ನೋಡಿದಾಗ ಯಾವ ಯಾವ ಬಲಿ ಯಾವ್ಯಾವ್ದಕ್ಕೆ ಬಲಿಗಳು ಕೊಡಬೇಕೆಂದು ಅನೇಕ ಬಲಿಗಳ ಬಗ್ಗೆ ದೇವರಲ್ಲಿ ಮಾತಾಡ್ತಾನೆ. ಅದೇ ಸರ್ವಾಂಗ ಹೋಮಗಳನ್ನ ಕೊಡೋದು. ಬಲಿ ಎಂದರೇನು, ಯಾವ ಪ್ರಾಣಿನ ಕೊಡಬೇಕು, ಯಾವ ಪ್ರಾಣಿನ ಕೊಡಬಾರದು, ಯಾವುದಕ್ಕಾಗಿ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋ ನಿಯಮವನ್ನು ಇಸ್ರಾಯೇಲ್ ಜನರಿಗೆ ಮೋಶೆಯ ಮೂಲಕ ಧರ್ಮಶಾಸ್ತ್ರದಲ್ಲಿ ಕೊಡಲ್ಪಟ್ಟಿಲ್ಲ. ಯಾವತ್ತಿಗೂ ಸಹ ದೇವರು ಆದಿ ಕಾರಣದಿಂದ ಹಿಡಿದು ಮಲಾಖಿಯಾದವರೆಗೂ ಸಹ ದೇವರು ಅನೇಕ ಪ್ರಾಣಿಗಳನ್ನ, ಅನೇಕ ರೀತಿಯಾದ ಬಲಿಗಳನ್ನ ಸ್ವೀಕಾರ ಮಾಡಿದ್ರು ಸಹ ದೇವರು ಎಲ್ಲೂ ಸಹ ನರಬಲಿಯನ್ನ ಮಾತ್ರ ಕೇಳಲಿಲ್ಲ. ಅಂದ್ರೆ ಮನುಷ್ಯನ ಬಲಿಯನ್ನ ಕೇಳಲಿಲ್ಲ. ಇಸ್ರಾಯೇಲ್ ಜನರಿಗೆ ಮೋಶೆ ಮೂಲಕ ಯಾವ್ದಾದ್ರು ಪಾಪಕ್ಕೋಸ್ಕರ ಮನುಷ್ಯ ಬಲಿ ಕೊಡಿ ಅಂತ ಕೇಳಿದಾರ? ಎಲ್ಲೂ ಸಹ ಕೇಳಲಿಲ್ಲ. ಆದಿ ಕಾರಣದಲ್ಲಿ ಅಬ್ರಹಾಮನ ಕಾಲದಲ್ಲಿ, ಆದಾಮನ ಕಾಲದಲ್ಲಿ ಸಂದರ್ಭದಿಂದ ಬಂದಂತ ಪಿತೃಗಳ ಕಾಲದಲ್ಲಿ ಯಾರಾದ್ರೂ ನರಬಲಿಯನ್ನ ಕೊಟ್ಟಂದ್ರೆ ಮನುಷ್ಯ ಬಲಿಯನ್ನ ಕೊಟ್ರ? ಇಲ್ಲ. ಯಾಕೆ ದೇವರು ಅದನ್ನ ಅಂಗೀಕಾರ ಮಾಡಲಿಲ್ಲ, ಯಾಕೆ ಹೇಳಲಿಲ್ಲ ಗೊತ್ತಿಲ್ಲ. ಆದ್ರೆ ಎಲ್ಲೂ ಸಹ ಹೇಳಲಿಲ್ಲ ಪ್ರೇರೆ. ಮನುಷ್ಯನನ್ನು ಮನುಷ್ಯನಿಗೋಸ್ಕರ ಬಲಿ ಕೊಡೋದ ವಿಷಯದಲ್ಲಿ ಎಲ್ಲೂ ಸಹ ಮಾತಾಡಲಿಲ್ಲ. ಆದ್ರೆ ನಿಜವಾಗ್ಲೂ ಒಂದು ಸಂದರ್ಭ ಮಾತ್ರ ಇದೆ, ಇವತ್ತು ಅದು ಆ ವಿಷಯದಲ್ಲಿ ನೋಡೋ ಪ್ರೇರೆ. ಒಂದು ಸಂದರ್ಭದಲ್ಲಿ ಮಾತ್ರ ದೇವರು ನರಬಲಿಯನ್ನ ಕೇಳ್ತಾನೆ, ಅದೇ ಮನುಷ್ಯನ ಬಲಿಯಾಗಿ ಕೇಳ್ತಾನೆ. ಅದು ಯಾರಿಗೂ ಅಲ್ಲ, ದೇವರು ಆರಿಸಿಕೊಂಡಂತ ಅಬ್ರಹಾಮನಿಗೆ. ಅಬ್ರಹಾಮನನ್ನ ಕರೆದು ಆತನ ಕೇಳಿದಂತ ಬಲಿಯ ಸಂದರ್ಭವನ್ನ ನೋಡುವ ನಾವೆಲ್ಲ ನಿಮ್ಮ ಸತ್ಯದಲ್ಲಿ ತಿಳಿಸ್ಕೊಳ್ಳಿ. ಆದಿಕಾಂಡ 22ನೇ ಅಧ್ಯಾಯ, ಆದಿಕಾಂಡ 22ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯವನ್ನ ನಾವು ಯಾರಾದ್ರೂ ಓದಬೇಕಾಗಿ ನಾ ಕೇಳ್ಬೋದು. ಆದಿಯಾಗಮಂ 22 அதிகாரம் 1-2 ವಚನ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. ಆಗಲಾತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಅಬ್ರಹಾಮನಿಗೆ ದೇವರು ಕೊಟ್ಟಂತ ವಾಗ್ದಾನದ ಮಾತು. ದೇವರು ಅಬ್ರಹಾಮನನ್ನ ಕರೆದಂತ ಸಂದರ್ಭದಲ್ಲಿ ಆ ಅಬ್ರಹಾಮನು ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು. 2ನೇ ವಾಕ್ಯದಲ್ಲಿ ಇಲ್ಲಿ 3 ವಿಷಯಗಳನ್ನ ಗಮನಿಸಿ ಪ್ರಿಯರೇ. ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದಂತ ಅಂತ ಹೇಳ್ತಾನೆ. ಗಮನಿಸಿ, ನಿನಗೆ ಪ್ರಿಯನಾಗಿರುವಂತ ಒಬ್ಬನೇ ಮಗನು. ಅದಕ್ಕೂ ಮುಂಚೆ ಇನ್ನೊಬ್ಬ ಮಗ ಇದ್ದಾನೆ. ಯಾರು ಇನ್ನೊಬ್ಬ ಮಗ? ಇಸ್ಮಾಯಿಲ್ ಇದ್ದಾನೆ. ಅದನ್ನ ದೇವರು ಕನ್ಸಿಡರ್ ಮಾಡಿಲ್ಲ. ಅಬ್ರಾಹ್ಮನು ಸಹ ಏನ್ ಮಾಡಿಲ್ಲ, ಅದನ್ನ ಮಗನಾಗಿದ್ರು ಸಹ ಪ್ರಿಯನಾದ ಮಗನಾಗಿ ಏನ್ ಮಾಡ್ಲಿಲ್ಲ, ಅದನ್ನ ಅಂಗೀಕಾರ. ಅದಕ್ಕೆ ದೇವ್ರು ಹೇಳ್ತಾನೆ, ಒತ್ತಿ ಹೇಳ್ತಾನೆ, ಪ್ರೆಸ್ ಮಾಡಿ ಹೇಳ್ತಾನೆ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದಂತ ಈ ಸಾಕನನ್ನ ತೆಗೆದುಕೊಂಡು ಅಂತ ಹೇಳ್ತಾನೆ. ಏಕಪ್ಪ ನನ್ನ ಮಗನ ಕರ್ಕೊಂಬ ಅಂತಿದ್ದಾರೆ ಅಂತ ಒಂದ್ ಸ್ವಲ್ಪ ಯೋಚನೆ ಆಯ್ತು ಅಬ್ರಾಹ್ಮನಿಗೆ. ತೆಗೆದುಕೊಂಡು ಮೊರಿಯಾ ದೇಶಕ್ಕೆ ಹೋಗು, ಅಲ್ಲಿ ಅವನನ್ನ ನಾನು ಹೇಳುವ ಒಂದು ಬೆಟ್ಟಕ್ಕೆ ಹೋಗಿ. 2ನೇದು ಒಂದು ಬೆಟ್ಟವನ್ನ ಗುರುತಿಸ್ತಿದ್ದಾನೆ. ಹೇಳುವಂತ ಮೊರಿಯಾ ಸ್ಥಳಕ್ಕೆ ಹೋಗು, ಅಲ್ಲಿ ಒಂದು ಬೆಟ್ಟ ತೋರಿಸ್ತೀನಿ, ಆ ಬೆಟ್ಟಕ್ಕೂ ನಂತರ ಏನ್ ಮಾಡು, ಅವನನ್ನ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕೆಂದನು. ನನ್ಗೆ ಬಲಿಯಾಗಿ ಕೊಡು ಅಂತ ಕೇಳ್ತಿದ್ದಾನೆ. ಕ್ರಿಸ್ತನ ಪ್ರಿಯರೇ, ನಾವು ಅನೇಕ ಸಾರಿ ವಾಕ್ಯದ ಭಾಗ ಓದಿದ್ದೇವೆ, ಅನೇಕ ಸಾರಿ ತಿಳಿದು ಇವತ್ತು ನಾವು ಇದನ್ನ ಓದುವ. 100ನೇ ವಯಸ್ಸಿನಲ್ಲಿ ಒಂದು ಪುಟ್ಟ ಮಗುವಾಗಿ ಹುಟ್ಟಿದಂತವನೇ ಈಸಾಕ. ಮುಪ್ಪಿನ ವಯಸ್ಸಿನಲ್ಲಿ ಸಾರಳಗೂ ಗರ್ಭ ನಿಂತಂತ ಸಂದರ್ಭ, ಬಂಜೆತನೆ ತಾಯಿತನವನ್ನ ಕಳೆದುಕೊಂಡಂತ ಸಂದರ್ಭ. ಆ ಸಂದರ್ಭದಲ್ಲಿ ಒಂದು ಮಗು ಹುಟ್ಟುತ್ತೆ. ಆ ಮಗುವೇ ಈಸಾಕ. ಇಷ್ಟ ಒಂದು ಪ್ರೀತಿಯಿಂದ ಸಾಕ್ತಿದ್ದಾನೆ ತಂದೆ. ಅವನಿಗೆ ಒಂದು ಸಂದರ್ಭ ಬರ್ತದೆ, ಹೆಚ್ಚು ಕಮ್ಮಿ ಆತನು ತಾಯಿಯ ಹಾಲನ್ನ ಬಿಟ್ಟು ಇನ್ನು ಸ್ವಲ್ಪ ವರ್ಷಗಳ ಆದ್ಮೇಲೆ, ಅಂದ್ರೆ ನಡೆಯುವಂತ ಪರಿಸ್ಥಿತಿ ಬಂದಾಗ, ಹೆಚ್ಚು ಕಮ್ಮಿ 12-13 ವಯಸ್ಸಿಗೆ ಬಂದಾಗ ಆತನು ತಂದೆಯಾದ ದೇವರು ಅಬ್ರಾಹ್ಮನ ಕರೆದು ಕೇಳಿದಂತ ವಿಷಯನೇ ಇದು. ನೀವು ಸ್ವಲ್ಪ ಯೋಚನೆ ಮಾಡುವ. ನಾವು ಈ ಸ್ಥಳದಲ್ಲಿ ಇದ್ರೆ, ಈ ರೀತಿ ನಮ್ಮನ್ನ ಏನಾದ್ರೂ ಒಂದು ಕೇಳಿದ್ರೆ ನೀವು ಹೇಗಿರ್ತಿದ್ದೋ, ನಮ್ಮ ಅನಿಸಿಕೆಗಳೇನಾಗಿರೋದು, ನಮ್ಮ ಭಾವನೆಗಳೇನಾಗಿರೋದು, ನಮ್ಮ ಚಿಂತನೆಗಳೇನಾಗಿರೋದು ಸ್ವಲ್ಪ ಯೋಚನೆ ಮಾಡಿ. ಕ್ರಿಸ್ತನ ಪ್ರಿಯರೇ, ಅಬ್ರಾಹ್ಮನನ್ನ ಕರೀತಾನೆ, ನಿನ್ನ ಮಗನನ್ನ ಬಲಿಯಾಗಿ ಕೊಡು ಅಂತ ಹೇಳ್ತಾನೆ. ಅಬ್ರಾಹ್ಮನು ಒಂದು ಸಹ ಆತನು ಮಾತಾಡೋದಿಲ್ಲ, ಬಲಿ ಕೊಡೋದಕ್ಕೆ ಹೋಗ್ತಾನೆ. ಇದೆಲ್ಲ ನಾವು ಓದಿದ್ವಿ.
ಆದ್ರೆ ನಿಜವಾಗ್ಲೂ ದೇವರು ನರಬಲಿಯನ್ನ ತುಂಬಾ ಇಷ್ಟಪಟ್ಟು ಕೇಳ್ದ ಅಥವಾ ಭಾವನಾಪೂರ್ವಕವಾಗಿ ಕೇಳ್ದ ಅಂದ್ರೆ ಇಲ್ಲ. ದೇವರು ನರಬಲಿಯನ್ನ ಯಾವುದೇ ಕಾರಣಕ್ಕೂ ಆತನ ಅಂಗೀಕಾರ ಮಾಡಿಕೊಳ್ಳುವನಲ್ಲ, ಅದು ಇಷ್ಟಪಡುವನಲ್ಲ. ಆದರೆ ವೇದವಾಕ್ಯ ಹೇಳ್ತದೆ ಅಬ್ರಾಮನನ್ನ ಪರಿಶೋಧಿಸೋಕ್ಕೋಸ್ಕರ ಕೇಳಿದಂತ ಈ ಒಂದು ಸಂದರ್ಭ ಮಾತ್ರ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ಸಂದರ್ಭದಲ್ಲಿ ನಾವು 3 ವಿಷಯಗಳನ್ನ ನಾವು ಇವತ್ತು ನೋಡುವಂತರಾಗಿದ್ದೇವೆ. ಏನು ವಿಷಯಗಳಂದ್ರೆ, ಆತನನ್ನ ಬಲಿಯಾಗಿ ಕೊಡುವಂದಾಗ ಮುಪ್ಪಿನ ವಯಸ್ಸಲ್ಲಿರುವಂತ ಅಬ್ರಾಮನ ಪರಿಸ್ಥಿತಿ ಏನು, ಆತನ ನಂಬಿದಂತ ನಂಬಿಕೆ ಏನು, ಆತನಲ್ಲಿ ಇದ್ದಂತ ವಿಷಯ ಏನು, ಇವತ್ತು ನೋಡುವ. ಯಾಕೆಂದ್ರೆ ನಾವು ಸಹ ಬದುಕಿದ್ದೇವೆ ಈ ಭೂಮಿಯಲ್ಲಿ, ನಾವು ಸಹ ಜೀವನವನ್ನ ಸಾಕ್ತಾ ಇದ್ದೇವೆ, ನಾವು ಸಹ ಒಂದ್ ದಿವಸ ಈ ಲೋಕವನ್ನ ಬಿಟ್ಟು ಹೋಗಬೇಕಾಗಿದೆ. ಆದರೆ ನನ್ನ ಪೂರ್ವಿಕನಾದಂತ, ನನ್ನ ಹಳೆ ಪಿತೃವಾದಂತ, ನನ್ನ ಮೂಲ ತಂದೆ ಆದಂತ ಅಬ್ರಾಹ್ಮನ ಒಂದು ಪಾಠ ಹೇಳ್ಕೊಟ್ಟು ಹೋಗಿದ್ದಾನೆ. ಅವನ ಬದುಕಿನಲ್ಲಿ ನಡೆದಂತ ವಿಷಯವನ್ನ ಹೇಳಿ ಹೋಗ್ತಿದ್ದಾನೆ. ಅದೇನಂದ್ರೆ, ಮಗನನ್ನ ಬಲಿ ಕೊಡುವಂತ ವಿಷಯದಲ್ಲಿ ಸ್ಥಿತಿಗತಿಗಳನ್ನ ಗಮನವಿಟ್ಟು ನಾನು ನೋಡೋ ಪ್ರೇರಣೆ. ಯಾವ ಕಾರಣಕ್ಕೂ ದೇವ್ರ ನರಬಲಿಯನ್ನ, ನಾನು ಮೊದಲೇ ಹೇಳ್ತಾ ಇದ್ದೀನಿ, ನರಬಲಿಯನ್ನ ಅಂಗೀಕಾರ ಮಾಡಿಕೊಳ್ಳೋದಿಲ್ಲ. ಆತನ ಯಾವುದೇ ಕಾರಣಕ್ಕೂ ವಾಗ್ದಾನ ಮಾಡಿದಲ್ಲ. ಇಲ್ಲಿ ಆತನ ಪರಿಶೋಧನೆ ಮಾಡೋದಕ್ಕೋಸ್ಕರ ಹೇಳ್ತಿದ್ದಾನೆ. ಆದ್ರೆ ಆತನನ್ನು ಹೇಳುವಂತ ಸಂದರ್ಭವನ್ನ ಗಮನಿಸುವಾಗ ಆ ಅಬ್ರಾಮನ ಪರಿಸ್ಥಿತಿ ಏನು ಅನ್ನೋದೇ ನೀವು ಇವತ್ತು ನೋಡಬೇಕಾದ ಕಾರ್ಯ. ಅಬ್ರಾಮನು ಮುಂದೆ ಓದ್ಕೊಂಬನ್ನಿ. ಅಬ್ರಾಮನು ಆ ಬೆಟ್ಟಕ್ಕೆ ಹೋಗ್ತಾನೆ, ಬೆಟ್ಟದಲ್ಲಿ ಸಿದ್ಧ ಆಗ್ತಾನೆ ಬಲಿ ಕೊಡೋದಕ್ಕೆ. ಅಲ್ಲಿ ನಡೆದ ಘಟನೆ ನೋಡುವ ಪ್ರಿಯರೇ, ದೇವರು ಇಷ್ಟರ ಮಟ್ಟಿಗೆ ಅಬ್ರಾಮನ ಶೋಧಿಸಿದಂತ ಅದೇ 22ನೇ ಅಧ್ಯಾಯದ 12ನೇ ವಾಕ್ಯವನ್ನು ಧ್ಯಾನಿಸುವ. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಅರ್ಪಿಸುವುದಕ್ಕೆ ನಿನ್ನವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರಿ ಬಂತು ಎಂದು ಹೇಳಿದನು. ಇಲ್ಲಿ ಅಬ್ರಾಮನಿಗೆ ದೇವದೂತನು ಮಾತಾಡ್ತಿದ್ದಾನೆ. ಏನು ಮಾತಾಡ್ತಿದ್ದಾನೆ? ನಿನ್ನ ಹುಡುಗನ ಮೇಲೆ ಏನ್ ಮಾಡ್ಬೇಡ, ಕೈ ಹಾಕ್ಬೇಡ, ಅವನಿಗೆ ಏನೂ ಮಾಡ್ಬೇಡ, ನೀನು ನಿನ್ನ ಒಬ್ಬನೇ ಮಗನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂತೆಗೆಯಲಿಲ್ಲವಾದದ್ರಿಂದ ಅಂತ ಹೇಳ್ತಾನೆ. ಗಮನ ಇಟ್ರ? ದೇವದೂತನು ದೇವರ ಮಾತನಲ್ಲಿ ಪ್ರಸ್ತಾಪ ಮಾಡ್ತಿದ್ದಾನೆ. ನಿನ್ನ ಮಗನ ಮೇಲೆ ಏನು ಮಾಡ್ಬೇಡಪ್ಪ, ನೀನು ಆತನ ಬಿಟ್ಬಿಡು. ನಾನು ಒಂದು ವಿಷಯ ಹೇಳ್ತಾ ಇದ್ದೀನಿ ನಿನಗೆ. ಏನ್ ವಿಷಯ? ನೀನು ಒಬ್ಬನೇ ಮಗನನ್ನ ನನಗೆ ಕೊಟ್ಟಿದ್ಯಲ್ಲ ಅಂತ ಹೇಳ್ತಿದ್ದಾನೆ. ಕೊಡೋದಕ್ಕೆ ಏನ್ ಮಾಡ್ಲಿಲ್ಲ, ಹಿಂತೆಗಿಲಿಲ್ಲ. ಅದ್ರ ಅರ್ಥ ಏನು? ಹಿಂತೆಗಿಲಿಲ್ಲ ಅಂತ ಅರ್ಥ ಮೊರೆಯ ಬಿಟ್ಟಿಗೆ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ಹಿಂತೆಗಿಲಿಲ್ಲ ಅಂದ್ರೆ. ದೇವರ ಮಾತಿಗೆ ಹಿಂತಿರುಗಿ ಈ ರಿವರ್ಸ್ ಆಗಿ ಏನೋ ಮಾತಾಡ್ತಿದ್ದ. ಇಲ್ಲಾದ್ರೆ ದೇವರು ನೋಡದೇ ಇರುವಂತ ಸ್ಥಳ ಅಂತ ತಿಳ್ಕೊಂಡು ಯಾವ್ದೋ ಬೆಟ್ಟದಲ್ಲೆಲ್ಲೋ ಮಗನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ದ. ಇದನ್ನೇ ಮಾಡ್ತಿದ್ದ. ದೇವರು ತಾರ್ಸಿಸ್ಗೆ, ನಿನವೆಗೆ ಹೋಗೋದು ತಾರ್ಸಿಸ್ಗೆ ಹೋದಂತ ಸಂದರ್ಭನ ಜ್ಞಾಪಕ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೂ ಸಹ ಒಂದು ಮಾತನ್ನು ಸಹ ದೇವ್ರಿಗೆ ಮಾತಾಡ್ಲಿಲ್ಲ ಪ್ರಿಯರೇ ಅಬ್ರಾಹ್ಮ. ಯಾವ ಕಾರಣಕ್ಕೂ ಮಾತಾಡ್ಲಿಲ್ಲ. ಕಾರಣ ಏನು? ದೇವರ ಮೇಲೆ ಇರುವಂತ ವಿಷಯವನ್ನ ಇಲ್ಲಿ ದೇವರು ಹೇಳ್ತದೆ. ದೇವರ ವಾಕ್ಯ ಹೇಳ್ತದೆ, ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರಿತು. ದೇವರಿಗೆ ನನ್ನ ಮೇಲೆ ಎಷ್ಟು ಭಯಭಕ್ತಿ ಉಳ್ಳವನಾಗಿದ್ದಾನ ಒಂದು ಪರೀಕ್ಷೆಯಿಂದ ಗೊತ್ತಾಯ್ತು ಅಂತ ಹೇಳ್ತಾನೆ ದೇವರ ವಾಕ್ಯ. ಅಬ್ರಾಹ್ಮನ ಮೇಲೆ ಇದ್ದಂತ ನಂಬಿಕೆ. ಹಂಗಾದ್ರೆ ಒಂದು ಪರೀಕ್ಷೆ ನಡೀತಿದೆ ಇಲ್ಲಿ, ಎಕ್ಸಾಮ್. ಅದಕ್ಕೆ ಹೇಳಿದೆ ಪ್ರಾರಂಭದಲ್ಲಿ, ನಿಮ್ ಎಕ್ಸಾಮ್ ಪೇಪರ್ ಚೆನ್ನಾಗಿರ್ಲಿ ಅಂತ. ಇಲ್ಲಿ ಎಕ್ಸಾಮ್ ನಡೀತಿದೆ ಅಬ್ರಾಹ್ಮನಿಗೆ. ಪರಿಶೋಧಿತವಾದಂತ ಒಂದು ಎಕ್ಸಾಮ್ ಪೇಪರ್ಲಿ ಮಗನನ್ನ ಕೊಡುವಾಗ ಏನು ಸಹ ಯೋಚನೆ ಮಾಡಲಿಲ್ಲ. ತನ್ನ ಮಗನನ್ನ ಕೊಡೋದಕ್ಕೆ ರೆಡಿಯಾಗಿದ್ದ. ಕ್ರಿಸ್ತನಲ್ಲಿ ಪ್ರಿಯರೇ, ಇಲ್ಲಿ ಈ ಭಯಭಕ್ತಿ ಅನ್ನೋ ಸ್ಥಳದಲ್ಲಿ ಪ್ರೀತಿ ಕಾಣಿಸ್ಕೊತಿದೆ. ದೇವರ ಮೇಲಿರುವ ಅಪಾರ ಪ್ರೀತಿ ತನ್ನ ಮಗನನ್ನ ಒಪ್ಪಿಸಿಕೊಡೋದಕ್ಕೆ ಅಬ್ರಾಹ್ಮನ ಮುಂದೆ ಬಂದ. 2 ಸಂದರ್ಭಗಳು ನೀವು ಜ್ಞಾಪಕ ಮಾಡ್ಕೋಬೇಕು ಪ್ರಿಯರೇ. 12ನೇ ಅಧ್ಯಾಯದ 1ನೇ ವಾಕ್ಯವನ್ನು ಧ್ಯಾನಿಸ್ರಿ. ಆದಿಕಾಂಡ 12ನೇ ಅಧ್ಯಾಯದ 1ನೇ ವಾಕ್ಯ. ದೇವರು ಏನಂತ ವಾಗ್ದಾನ ಮಾಡ್ತಾನೆ ಅಬ್ರಾಹ್ಮನ ಜೊತೆಲಿ ಮೊಟ್ಟ ಮೊದಲ ಬಾರಿಗೆ ಮಾತಾಡುವ ಸಂದರ್ಭ. ಯೆಹೋವನು ಅಬ್ರಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಓದಿ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುತ್ತೇನೆ. ಸಾಕು ಬ್ರದರ್. ದೇವ್ರು ಹೇಳ್ತಿದ್ದಾನೆ ಇಲ್ಲಿ ಅಬ್ರಾಹ್ಮನನ್ನ ಕರೆದು, ನೀನು ಸ್ವದೇಶವನ್ನ, ನಿನ್ನ ಸ್ವಂತ ಬಂಧು ಬಳಗ, ನಿನ್ನ ತಂದೆ ಮನೆ, ನಿನ್ನ ತಂದೆ ತಾಯಿ ಎಲ್ಲ ಬಿಡುವ. 4ನೇ ವಾಕ್ಯ ಹೇಳ್ತದೆ, ಯೆಹೋವನು ಹೇಳಿದ ಮೇರೆಗೆ ಅಬ್ರಾಹ್ಮನು ಹೊರಟು ಹೋದನು. ಇಲ್ಲಿ ತಂದೆ ತಾಯಿನ ಬಿಡ್ಬಿಡುವ ಅಂತ 12ನೇ ವಾಕ್ಯದಲ್ಲಿ ಹೇಳಿದ್ರೆ, 22ನೇ ವಾಕ್ಯದಲ್ಲಿ ಏನ್ ಹೇಳ್ತಿದ್ದಾನೆ ದೇವ್ರು? ಇಲ್ಲಿ ನಿನ್ ಮಗನ್ನೇ ಕೊಡು ಅಂತಿದ್ದಾನೆ.
ಒಂದು ಅಪ್ಪ ಅಮ್ಮನ್ನ ಕಳ್ಕೊಂಡ್ ಬಂದಂತ ದುಃಖ ಅಬ್ರಾಮನಲ್ಲಿ ಒಂದು ಭಾಗದಲ್ಲಿ ಇದ್ರೆ, ಇನ್ನೊಂದು ಭಾಗ ಏನು, ತನ್ನ ಎತ್ತು ಮಗನನ್ನ ಕೇಳ್ತಾ ಇದ್ದಾನಲ್ಲ ದೇವರು ಅನ್ನೋದು. ನಿಮ್ಗೆ ಅರ್ಥ ಆಗ್ತಿದ್ಯಾ? ದೇವರು ನಮ್ಮನ್ನ ಎಷ್ಟರ ಮಟ್ಟಿಗೆ ನನ್ನ ಪೂರ್ವಿಕವಾದಂತ ಪಿತೃವಾದಂತ ಅಬ್ರಾಮನ ದೇವರು ಸ್ವರಿಸೋದಿಸ್ರು ಅಂತ. ಒಂದು ಕಡೆ ಕುಟುಂಬವನ್ನ ಬಿಟ್ಬಿಟ್ಟು ಬರ್ತಾ ಇದ್ದಾನೆ ಅಬ್ರಾಮ. ಜನ್ಮ ಕೊಟ್ಟಂತ ತಂದೆ, ತಾಯಿ, ಬಂಧು ಬಳಗ, ಊರು, ನಮ್ಮ ಕುಲ ಬಾಂಧವ್ಯ ಎಲ್ಲವನ್ನ ಬಿಟ್ಟು ಬರ್ತಾ ಇದ್ದಾನೆ 12ನೇ ಅಧ್ಯಾಯದಲ್ಲಿ. ದೇವರು ಹೇಳಿದಂತ ಪ್ರಕಾರ ನಡ್ಕೊಂಡು ಬರ್ತಾ ಇದ್ದಾನೆ. ಸಾರಳನ್ನ ಕರ್ಕೊಂಡು, ತನ್ನ ಮಡತಿಯನ್ನ ಕರ್ಕೊಂಡು ಅನೇಕ ವಿಷಯಗಳು, ಘಟನೆಗಳು ನಡೀತದೆ ಮಧ್ಯದಲ್ಲಿ. ಗರ್ಭ ಇಲ್ಲ, ನಿಂತು ಹೋಗುತ್ತೆ, ಕೆಲಸದವಳು ಜೊತೆಯಲ್ಲಿ ಮಗು ಆಗುತ್ತೆ, ಎಲ್ಲ ನಡೆದಾದ್ಮೇಲೆ ತಿರ್ಗಾ ಮುಪ್ಪಿನ ವಯಸ್ಸಲ್ಲಿ ಮಗು ಆದ್ಮೇಲೆ 22ನೇದಲ್ಲಿ ಆ ಮಗುನ ಕೊಡು ಅಂತ ಕೇಳಿದಾಗ ಯಾವ ರೀತಿಯಲ್ಲಿ ಇರ್ಬೇಕು, ಯಾವ ಪರಿಸ್ಥಿತಿಯಲ್ಲಿ ಇರಬೇಕು ಅಬ್ರಾಮ? ಕೇಳಿದ ತಕ್ಷಣ ಏನು ಒಂದು ಪೇಪರ್ ಸಾಂಕ್ಷನ್ ಲೆಟರ್ ಬರೆಯೋದಕ್ಕೆ ಸ್ಥಿತಿ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು ಪ್ರಿಯರೇ. ವಾಕ್ಯದ ಭಾಗ ಓದುವಾಗ ನಾವು ಮನುಷ್ಯನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋ. ಅಬ್ರಾಮನು ಮೇಲಿಂದ ಬಂದಂತ ಮನುಷ್ಯ ಅಲ್ಲ, ನಮ್ಮಂಗೆ ನಿಮ್ಮಂಗೆ ತಾಯಿಯ ಗರ್ಭದಲ್ಲಿ ಹುಟ್ಟು ಬಂದಂತ ಮನುಷ್ಯ. ಆತನಿಗೂ ಭಾವನೆಗಳಿತ್ತು, ಆತನಿಗೂ ಅನಿಸಿಕೆಗಳಿತ್ತು, ಆತನಿಗೂ ಪ್ರೀತಿ ಇತ್ತು. ಅದಕ್ಕೆ ಹೇಳ್ತಾನೆ 22ನೇ ವಾಕ್ಯದಲ್ಲಿ, ನಿನ್ನ ಪ್ರಿಯನಾದಂತ ಒಬ್ಬನೇ ಮಗನನ್ನ ಅಂತ ಹೇಳ್ತಾನೆ. ಇವತ್ತು ನಾವು ಕೊಡ್ತೀವ? ಮಗನನ್ನ ಕೊಡೋದಿರ್ಲಿ, ನಾವು ವಸ್ತುನ ಕೊಡ್ತೀವ? ನನಗಿಷ್ಟವಾದಂತ ವಸ್ತುನ ಯಾವ ಕಾರಣಕ್ಕೂ ಕೊಡಕ್ ಹೋಗೋದಿಲ್ಲ. ಅದ್ರಲ್ಲಿ ಅನೇಕ ಕಥೆಗಳಿರ್ತವೆ, ಅನೇಕ ವಿಷಯಗಳು ಅಡಗಿರ್ತದೆ. ದೇವರಿಗೋಸ್ಕರ ನಾವು ಏನ್ ಸಮರ್ಪಣೆ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಪ್ರಿಯರೇ? ಇವತ್ತು ಬದುಕಿದ್ದೇವೆ ಈ ಭೂಮಿಯಲ್ಲಿ ನಾವು. ನನ್ನ ಪೂರ್ವ ಮೂಲ ತಂದೆಯಾದಂತ ಅಬ್ರಾಮನು ತನ್ನ ಮಗನನ್ನ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು 2026ರಲ್ಲಿ ನಾನು ಏನ್ ದೇವ್ರು ಕೊಡೋದಕ್ಕೆ ರೆಡಿ ಆಗಿದ್ದೇನೆ? ದೇವ್ರು ನನ್ನನ್ನ ಏನ್ ಬಯಸ್ತಾ ಇದ್ದಾನೆ? ನನ್ನಿಂದ ಏನ್ ಎದುರು ನೋಡ್ತಿದ್ದಾನೆ? ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಆಗೋದಿಲ್ಲ ಅನ್ನೋದೇ ನಮ್ಮ ಭಾವನೆಗಳಿರ್ಬೋದು, ಇಲ್ಲ ಆಗುತ್ತೆ ಅನ್ನೋದು ನಮ್ಮ ಮಾತಾಗಿರ್ಬೋದೇ ಹೊರತು ಕ್ರಿಯಾ ಮೂಲಕ ಮಾಡೋದಕ್ಕೆ ಕಷ್ಟವಾಗಿದೆ. ಇಲ್ಲಿ ನೋಡ್ತೇವೆ, ಮೊದಲನಾಗಿ ಅಬ್ರಾಹ್ಮನಿಗಿದ್ದಂತ ಪ್ರೀತಿನ ನೋಡ್ತಾ ಇದ್ದೀವಿ. ದೇವರು ವೇದವಾಕ್ಯ ಹೇಳ್ತದೆ, ನೀನು ದೇವರ ಮೇಲೆ ಒಳ್ಳೆ ಅಭಿಪ್ರಾಯವನ್ನ ನೋಡ್ತದೆ, ಭಕ್ತಿ ಅಭಿಪ್ರಾಯ ನೋಡ್ತಾ ಇದ್ದೀನಿ. ಭಯಭಕ್ತಿ ಉಳ್ಳವನೆಂದು ಈಗ ತೋರಿ ಬಂತು. ಅದರ ಅರ್ಥ ಏನಂದ್ರೆ ನಿನ್ನ ಪ್ರೀತಿನ ನೋಡ್ದೆ ಅಂತ ಹೇಳ್ತಾನೆ. ನಮ್ಮ ಮೇಲೆ ಅನೇಕ ಶೋಧನೆಗಳು ನಾವು ಸಹ ಸಂಧಿಸ್ತೇವೆ. ನಿಮಗೆ ಗೊತ್ತಾ, ಶೋಧನೆಗಳಲ್ಲಿ ಕೆಲವೊಂದು ಶೋಧನೆ ನಮ್ಮ ಭಾವನೆಗಳಿಗೆ ಇದು ಆಗೋದಿಲ್ಲ ಅಂತ ನಿರ್ಧಾರಕ್ಕೆ ಬರ್ತೇವೆ. ಹೌದು, ಇದು ಆಗೋದಿಲ್ಲ. ವಾಟ್ ನೆಕ್ಸ್ಟ್? ವೈದ್ಯರ ಬಳಿಗೆ ಹೋಗ್ತೀರಿ, ವೈದ್ಯರು ಹೇಳ್ತಾರೆ, ಇಲ್ಲ ಸರ್ ಇದು ಆಗೋದಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲ. ಏನ್ ನಮ್ಮ ಪರಿಸ್ಥಿತಿ? ಯಾವುದೋ ಒಂದು ವಿಷಯ ಇರ್ತದೆ, ಆ ವಿಷಯದಲ್ಲಿ ಅದು ಮುಗಿಯಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತೀವಿ. ಅವಾಗ ನೆಕ್ಸ್ಟ್ ನಮ್ಮ ಪರಿಸ್ಥಿತಿ ಏನು? ಅಬ್ರಾಮನ ಪರಿಸ್ಥಿತಿ ಏನಾಗಿರ್ಬೇಕು ಅಂತ ಲೆಕ್ಕ ಹಾಕಿ. ಆಗೋದಿಲ್ಲ ಅಂತ ನಿರ್ಧಾರಕ್ಕೆ ಬರ್ತದೆ ನಮ್ಮ ಸಂದರ್ಭಗಳು ಪ್ರಿಯರೇ. ಕೆಲವೊಂದು ಶೋಧನೆಗಳನ್ನ ದಾಟಿ ಹೋಗ್ಬೋದು, ಕೆಲವೊಂದು ಶೋಧನೆಗಳಲ್ಲಿ ನೆಲೆಯಾಗಿ ನಿಂತ್ಕೊಳ್ಳುವಂತ ರೀತಿಯಲ್ಲಿ ಇರ್ತದೆ. ಅದು ದೇಹ ಶೋಧನೆ ಇರ್ಬೋದು, ಆರ್ಥಿಕದ ಶೋಧನೆ ಇರ್ಬೋದು, ಕೌಟುಂಬಿಕದ ಶೋಧನೆ ಇರ್ಬೋದು. ಏನೋ ಒಂದು ಶೋಧನೆ ನನ್ನನ್ನ ತಡೀತಾ ಇರಬೇಕು. ಆಗ ನಾವು ತೆಗೆದುಕೊಳ್ಳುವಂತ ನಿರ್ಧಾರಗಳೇನಾಗಿದೆ? ಅಬ್ರಾಹ್ಮನ ರೀತಿಯಲ್ಲಿ ದೇವರ ಪ್ರೀತಿಯನ್ನ ತೋರಿಸ್ಬೇಕು ಪ್ರಿಯರ. ನಾವು ಅಬ್ರಾಹ್ಮನು ದೇವರ ಮೇಲೆ ಇದ್ದಂತ ಪ್ರೀತಿಯನ್ನ ತೋರಿಸೋದ್ರಿಂದ ತನ್ನ ಮಗನ ಮೇಲೆ ಆತನ ಬಲಿ ಕೊಡೋದಕ್ಕೂ ಸಿದ್ಧನಾಗಿದ್ದ, ತನ್ನ ಕತ್ತಿಯನ್ನು ಹಿಡ್ದ ಅಂತ ಹೇಳ್ತದೆ ವೇದವಾಕ್ಯ. ನಾವು ದೇವರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀವಿ ಹಂಗಂದ್ರೆ? ಶೋಧನೆಗಳು ಬಂದಾಗ, ವೇದನೆಗಳು ಬಂದಾಗ, ಸನ್ನಿವೇಶಗಳು ಬಂದಾಗ, ಸಂದರ್ಭಗಳು ಬಂದಾಗ ನಾವು ಎಚ್ಚರಿಕೆಯಾಗಿ ಇರೋದಕ್ಕೆ ಮುಖ್ಯ ಅಲ್ಲ, ಈ ವಿಷಯದಿಂದ ದೇವರು ನನ್ನನ್ನ ನಡೆಸುವಂತನಾಗಿದ್ದಾನೆ ಅಥವಾ ನಂಬಿಕೆ ನಮ್ಗೆ ಇರಬೇಕು ಪ್ರಿಯ. ನಂಬಿಕೆ ಇರಬೇಕು, ನಮಗೆ ಆ ಒಂದು ಪ್ರೀತಿ ಇರಬೇಕು, ದೇವರ ಮೇಲೆ ಅಪಾರವಾದಂತ ಪ್ರೀತಿ ಇರಬೇಕು. ದೇವರು ಅಬ್ರಾಹ್ಮನ ಕರೆದಾಗ ಪ್ರೀತಿ ಇಲ್ಲದೆ ಕರೆದ ಅಂತ ತಿಳ್ಕೊಂಡ್ರ? ದೇವರು ಅಬ್ರಾಹ್ಮನ ಮೇಲೆ ಹೆಚ್ಚಾದ ಪ್ರೀತಿ ಇಟ್ಟಿದ್ದ. ಆ ಪ್ರೀತಿನೇ ಅವನು ಬರೋದಕ್ಕೆ ಕಾರಣ. ಅಬ್ರಾಹ್ಮನು ದೇವರ ಮೇಲೆ ಪ್ರೀತಿ ಇಟ್ಟಿದ್ದ ಅಂದ್ರೆ ಹೌದು, ದೇವರ ಮೇಲೆ ಅಪಾರವಾದಂತಹ ಅಬ್ರಾಹ್ಮನ ಪ್ರೀತಿ ಇಟ್ಟಿದ್ದ. ಯಾಕಂದ್ರೆ ಅವನ ತಂದೆ ತನ್ನ ಆಸ್ತಿ ಪಾಸ್ತಿ ತನ್ನ ಬಂಧು ಬಳಗ ಬಿಟ್ಟು ಬರೋದಕ್ಕೆ. ದೇವರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದ ಅಂದ್ರೆ ತನ್ನ ಮಗನ ಕೊಡೋಷ್ಟು ಪ್ರೀತಿ ಇಟ್ಟಿದ್ದ. ಇದೇ ಪ್ರೀತಿ. ಇವತ್ತು ನಾವು ದೇವರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀವಿ, ಸಭೆ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀವಿ, ಕ್ರಿಸ್ತನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀವಿ, ಸಭೆಯಲ್ಲಿರುವಂತಹ ಸಭಿಕರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀವಿ, ಸಭೆಯಲ್ಲಿರುವಂತಹ ಸನ್ನಿವೇಶಗಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀವಿ ನೋಡೋ ಪ್ರಿಯರೇ. ನಮ್ಮ ಕಾಲಗಳು ನಮ್ಗೆ ಪಾಠ ಹೇಳುತ್ತೆ ಪ್ರಿಯರೇ. ನಾನು ಅದಕ್ಕೆ ಹೇಳಿದೆ, ನಮ್ಗೆ ಯಾವ ಕಾರಣಕ್ಕೂ ಯಾವುದು ಎರೇಸ್ ಆಗದೆ ಇರೋಂತ ಎರಡು ವಿಷಯ ಅಂದ್ರೆ
ಗಾಡ್ ಗ್ರೇಸ್ ಅಂಡ್ ಗಾಡ್ ಬ್ಲೆಸ್ಸಿಂಗ್. ದೇವ್ರು ಕೊಟ್ಟಂತ ಕೃಪೆ. ಏನ್ ಕೃಪೆ ಕೊಟ್ಟಿದ್ದಾನೆ ದೇವರು? ತನ್ನ ಒಬ್ಬನೇ ಮಗನ ಮೂಲಕ ನಿತ್ಯ ಜೀವನ ಕೊಟ್ಟಿದ್ದಾನೆ, ಅದು ಕೃಪೆ. ಆತನ ಸಭೆ ಕೊಟ್ಟಿದ್ದಾನೆ, ಅದು ಕೃಪೆ. ವಾರ ವಾರ ಆತನ ಮೇಜಿನಲ್ಲಿ ಪಾಲ್ಗೊಳ್ಳುವಂತ ನಮ್ಗೆ ಅರ್ಹತೆ ಯೋಗ್ಯತೆ ಕೊಟ್ಟಿದ್ದಾನೆ, ಅದು ಕೃಪೆ. ಆಶೀರ್ವಾದ. ಈ ಭೂಮಿಯಲ್ಲಿ ಬದುಕಿರುವವರೆಗೂ ಈ ಸೂರ್ಯ ಚಂದ್ರ, ಭೂಮಿಯಲ್ಲಿರುವಂತಹ ಪ್ರಕೃತಿಗಳು, ನನ್ನ ಸುತ್ತಲಿರುವಂತಹ ಅನೇಕ ಜನಗಳು, ನನ್ನನ್ನು ಅವಲಂಬಿಸಿಕೊಂಡಂತ, ನನ್ನ ವಿರುದ್ಧವಾಗಿ ಎಲ್ಲರೂ ಸಹ ಅವರನ್ನ ದಾಟಿಕೊಂಡು ಹೋಗುವಂತ ಸಂದರ್ಭಗಳು ಬಂದಾಗ ದೇವರನ್ನ ನನ್ನ ಆಶೀರ್ವದಿಸುವಂತ ಆಶೀರ್ವಾದಗಳನ್ನ ನೋಡ್ತಾ ಇದ್ದೀವಿ ಪ್ರಿಯರೇ. ಎರಡನೇ ಅಂಶ ನೋಡು ಪ್ರಿಯರೇ, ಆದಿಕಾಂಡ 15ನೇ ಅಧ್ಯಾಯ, ಆದಿಕಾಂಡ 15ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ. ಆದಿಕಾಂಡ 15, 5 ಮತ್ತು 6ನೇ ವಾಕ್ಯ ನೋಡಿ, ಓದಿ ಏನಿರ್ತದೆ? ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಹೇಳುತ್ತಾನೆ. ದೇವರು ಅಬ್ರಾಮನ ಕರೀತಾರೆ. ಈ ಸಂದರ್ಭ ನೋಡಿ, ವಾಕ್ಯ ನೋಡಿ ಚೆನ್ನಾಗಿದೆ. ಅಬ್ರಾಮನ ಕರೆದು ಏನಂತ ತೋರಿಸ್ತಂತೆ 5ನೇ ವಾಕ್ಯದಲ್ಲಿ? ಆಕಾಶದ ಕಡೆಗೆ ನೋಡು ಅಂತ ಹೇಳ್ತಾರೆ. ನೋಡಪ್ಪ ಆಕಾಶ ನೋಡು ಅಂತ. ಅಬ್ರಾಮನ ಆಕಾಶ ನೋಡುದು. ಏನಿದೆ ಆಕಾಶದಲ್ಲಿ? ನಕ್ಷತ್ರಗಳು. ಲೆಕ್ಕ ಹಾಕು ಅಂತ ಹೇಳ್ತಾರೆ. ಲೆಕ್ಕಕ್ಕಾಗತ್ತಾ? ಸರಿ, ನೀವ್ಯಾರು ಲೆಕ್ಕ ಹಾಕ್ತೀರಮ್ಮ? ಎಷ್ಟಿದೆ ಗೊತ್ತಾ? ನೀವೇನಾದ್ರು ಲೆಕ್ಕ ಇದೆಯಾ? ಹೋಗ್ಲಿ, ಯಾರ ಸೈಂಟಿಸ್ಟ್ ಕಂಡಿಡಿದಾರ ಎಷ್ಟು ನಕ್ಷತ್ರಗಳಿದೆ ಅಂತ? ಅದು ಲೆಕ್ಕಾಚಾರ ಇದೆ? ಲೆಕ್ಕಾಚಾರ ಇವತ್ತಿಗೂ ಸಹ ಅಲ್ಲ, ಯಾವತ್ತಿಗೂ ಲೆಕ್ಕ ಮಾಡೋದಕ್ಕಾಗೋದಿಲ್ಲ. ದೇವರು ಒಂದು ಮಾತನ್ನ ಹೇಳ್ತಿದ್ದಾನೆ ಇಲ್ಲಿ, ಲೆಕ್ಕ ಹಾಕು ಅಂತ ಹೇಳಿದಾನೆ. ಅದಕ್ಕೇನಾಯ್ತು? ನಕ್ಷತ್ರವನ್ನು ಲೆಕ್ಕಿಸುವುದು ನಿನ್ನಿಂದ ಆದ್ರೆ ಏನ್ ಮಾಡು? ಲೆಕ್ಕ ಮಾಡ್ಕೊ. ನಿನ್ನಿಂದ ಆದ್ರೆ ಲೆಕ್ಕ ಮಾಡ್ಕೊ. ಆದ್ರೆ ನಾನು ನಿನ್ಗೊಂದು ಮಾತನ್ನ ಕೊಡ್ತೀನಿ, ನಿನ್ನ ಸಂತಾನವು ಅಷ್ಟಾಗುವುದು ಅಂತ ಹೇಳ್ತಾನೆ. ಇನ್ನೂ ಏನ್ ಪರಿಸ್ಥಿತಿ ಗೊತ್ತಾ? ಅಬ್ರಾಮನ ಪರಿಸ್ಥಿತಿ ಮುಪ್ಪಿನ ಪರಿಸ್ಥಿತಿ. ದೇವ್ರು ಕರೆದ್ಬಿಟ್ಟು ನಿನ್ ಸಂತಾನ ಎಷ್ಟಾಗುತ್ತೆ ಅಂದ್ರೆ ಹೆಂಗ ಅರ್ಥ? ತನ್ನ ಮಡತಿ ಮುಪ್ಪಿನ ವಯಸ್ಕೊಯ್ತಿದ್ದಾಳೆ, ಅವಳು ಪ್ರಾಯವನ್ನ ಕಳ್ಕೊತಿದ್ದಾಳೆ, ತಾಯ್ತನವನ್ನ ಕಳ್ಕೊತಿದ್ದಾಳೆ. ಆದ್ರೂ ದೇವ್ರು ಕರೆದು ಆಕಾಶ ನೋಡು, ಆಕಾಶದ ನಕ್ಷತ್ರ ಎಣಸು, ಲೆಕ್ಕಾದ್ರೆ ಎಣಸು ನೋಡವ, ಆದ್ರೆ ನಾನು ನಿನ್ನನ್ನು ಆಶ್ರಯಿಸ್ತೇನೆ ಅಂತ ಹೇಳ್ತೇನೆ. ನೀವು ಬಲಹೀನರಾದಾಗ, ನಮಗೆ ಯಾರಾದ್ರೂ ಒಂದು ಬಲವಾದಂತ ಮಾತಾಡಿದಾಗ ನಾವು ಬಲಹೀನರಾಗೇ ಮಾತಾಡ್ತೀವಿ. ಅಬ್ರಾಹ್ಮನ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ. ಯಾವತ್ತಾದ್ರೂ ನಮ್ಗೆ ಯಾರೋ ಒಬ್ರು ಸಂತೈಸುವಂತ ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ, ನಮ್ಮನ್ನ ನಾವು ಯಾವ್ದೋ ಬಲಹೀನರಾಗಿದ್ದು. ಏನು ಯೋಚನೆ ಮಾಡ್ಬಿಡಿ ಸಿಸ್ಟರ್, ದೇವ್ರಿದ್ದಾರೆ, ಏನು ಯೋಚನೆ ಮಾಡ್ಬಿಡಿ, ನೀವ್ಗೆ ಸರಿ ಆಗತ್ತೆ ಅಂತ ಹೇಳಿದಾಗ ನಮ್ಗೆ ನಡೆದಂತ ಘಟನೆಗಳೇ ನಡೀತಿದೆಯಲ್ಲ ಒಳಗಡೆ ಹೃದಯದಲ್ಲಿ, ಹಾಗೆ ಅದು ಚಂಚಲವಾಗಿ ಓಡ್ತಾ ಇದೆಯಲ್ಲ. ನಮ್ ಮುಂದೆ ಹೇಳುವಂತ ವ್ಯಕ್ತಿ ಆಗ್ಲಿ, ಬೋಧಕರಾಗ್ಲಿ, ವಾಕ್ಯ ಆಗ್ಲಿ, ಎಲ್ಲ ಏನಾಗುತ್ತೆ? ನಮ್ಮನ್ನ ಪ್ರೋತ್ಸಾಹ ಮಾಡದ ರೀತಿಯಲ್ಲಿ ನೀವೇನ್ ಹೇಳ್ಬಿಟ್ಟು ಹೋಯ್ತೀರಿ, ಅನುಭವಿಸ್ರೆ ಗೊತ್ತಾಗುತ್ತೆ, ನಿಮ್ಗಾದ್ರೆ ಗೊತ್ತಾಗತ್ತೆ. ಕ್ರಿಸ್ತನ ಪ್ರಿಯರೇ, ನಂಬಿಕೆ ಅನ್ನೋದು ಯಾವ ರೀತಿಯಲ್ಲಿ ಇರ್ಬೇಕು ಅನ್ನೋದಕ್ಕೆ ಅಬ್ರಾಹ್ಮನ ಸಾಕ್ಷಿ. ಪ್ರೀತಿ ಹೇಗಿರ್ಬೇಕು ಅನ್ನೋದಕ್ಕೆ ಅಬ್ರಾಹ್ಮನ ಸಾಕ್ಷಿ. ಅಬ್ರಾಹ್ಮನ್ ಹೇಳ್ತಾನೆ, ಆತನ ವಾಕ್ಯ ಹೇಳ್ತದೆ 16ನೇ ವಾಕ್ಯದಲ್ಲಿ, ಅಬ್ರಾಹ್ಮನು ಯೆಹೋವನನ್ನ ನಂಬಿದನು. ಬಿಲೀವಿಂಗ್ ಇನ್ ಗಾಡ್, ದೇವರನ್ನ ನಂಬದ. ಯಾವಾಗ? ಘಟಾನುಘಟಿ ಶಕ್ತಿ ಉಳ್ಳದಾಗಿ ಯವನಸ್ಥನಾಗಿ 35, 40, 20 ವಯಸ್ಸುಗಳಿದ್ದಂತ ಸಂದರ್ಭದಲ್ಲಿ ನಂಬುದ್ನ. ಆ ಮಾತು ಆ ಟೈಮಲ್ಲಿ ಬಂತ. ಓ, ದೇವ್ರ ಹೇಳೋದಾಗುತ್ತೆ, ಯಾಕಂದ್ರೆ ನಾನು ಯವನಸ್ಥ, ಈಗ ತಾನೇ ಮದುವೆ ಆಗಿದ್ದೇನೆ, ಈಗ ತಾನೇ ನವ ದಂಪತಿ ನಾನು, ದೇವ್ರ ಹೇಳೋದ ಸಂತತಿಗಳು ಖಂಡಿತ ಸಿಗುತ್ತೆ ಅಂತ ಹೇಳುವಂತ ಸಂದರ್ಭದಲ್ಲಿ ಹೇಳಿದಂತ ಮಾತಲ್ಲ. ಮುಪ್ಪಿನ ವಯಸ್ಸಲ್ಲಿ ತಾಯ್ತನವನ್ನ, ತಂದೆತನವನ್ನ ಕಳೆದುಕೊಂಡು ಬಂದಂತ ಸಂದರ್ಭದಲ್ಲಿ ದೇವರ ಆಕಾಶವನ್ನ ನೋಡು, ನಕ್ಷತ್ರವನ್ನ ಎಣಸು, ಲೆಕ್ಕಾದ್ರೆ ಎಣಸಕ್ಕಾಗದ್ರೆ ಹೇಳು, ನಿನ್ನ ಸಂತತಿ ಇಷ್ಟು ಅಂತ ಹೇಳಿದಾಗ ಅಬ್ರಾಹ್ಮನು ದೇವರನ್ನ ನಂಬ್ದ. ಇವತ್ತು ನಾವು ನಂಬ್ತಿದೀವ ಆ ತರ? ನಮ್ಮ ನಂಬಿಕೆ ಆ ರೀತಿಯಲ್ಲಿ ಇದೆಯಾ? ವೈದ್ಯರು ನಮ್ಮನ್ನ ಕೈ ಬಿಡಬಹುದು, ವೈದ್ಯರ ಸಲಹೆ ನಮಗೆ ಬಲಹೀನವಾಗಬಹುದು, ನನ್ನ ಕುಟುಂಬವು ನನ್ನ ಕೈ ಬಿಡಬಹುದು, ನನ್ನ ಆರ್ಥಿಕತೆ ನನ್ನ ಕೈ ಬಿಡಬಹುದು. ಏನೋ ಒಂದು ಸಂದರ್ಭ ಬಂದಿದೆ ನನಗೆ. ಯಾವತ್ತಾದ್ರೂ ನೀವು ದೇವರನ್ನ ನಂಬಿದ್ದೀರಾ? ನಾವು ದೇವರನ್ನ ನಂಬ್ತೀವಾ? ಯಾರಾದ್ರೂ ಬಂದು ನಿಮಗೆ ಯಾರಾದ್ರೂ ಒಂದು ಸಲಹೆ ಕೊಟ್ರೆ, ದಯವಿಟ್ಟು ನನ್ನ ಪ್ರಿಯ ಸಹೋದರ ಸಹೋದರರೇ, ಯಾರೋ ಚಿಕ್ಕವರು ದೊಡ್ಡವರು ನಿಮಗೆ ಸಲಹೆ ಕೊಟ್ರೆ, ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಸಿಸ್ಟರ್, ಅಮ್ಮ, ಅಣ್ಣ, ಬ್ರದರ್ ಅಂತ ಹೇಳಿ ಏನೋ ಒಂದು ಮಾತಂದ್ರೆ, ದೇವರಿದ್ದಾರೆ ಬಿಡಿ, ನಿಮ್ಗೋಸ್ಕರ ನಾನು ಪ್ರಾರ್ಥಿಸ್ತೀನಿ ಅಂದ್ರೆ ಆ ಕ್ಷಣವೇ ನಿಮ್ಮ ಬದಲಾವಣೆ ಆಗ್ಬೇಕು. ಆ ಕ್ಷಣವೇ ನೀವು ಬದಲಾವಣೆ ಆಗ್ಲಿಲ್ಲ, ನಿಮ್ಮಲ್ಲಿರುವಂತ ನಂಬಿಕೆ, ನನ್ನ ಮೂಲ ತಂದೆಗಿದ್ದಂತ ನಂಬಿಕೆ ನಮ್ಮಲ್ಲಿ ಇಲ್ಲ ಅಂತ ಅರ್ಥ. ನಂಬೇಕು. ಯಾರನ್ನ? ದೇವ್ರನ್ನ ನಂಬೇಕು. ದೇವ್ರು ಯಾರೋ ಮೂಲಕ ನನ್ನ ಜೊತೆಲಿ ಮಾತಾಡ್ತಿದ್ದೆ ಅಂತ ನಂಬೇಕು. ನನ್ಗೆ ಆಗೋದಿಲ್ಲ ರೀ, ವೈದ್ಯರು ಹೇಳ್ಬಿಟ್ರು ಆಗೋದಿಲ್ಲ, ದೇವ್ರ ನಂಬ್ರಿ, ಆಗುತ್ತೆ. ದೇವ್ರನ್ನ ನಂಬಿ. ಆಗ್ಲಿಲ್ಲ ಅಂದ್ರೆ ಆ ದಿನಗಳಲ್ಲಿ ನಿಮ್ಮನ್ನ ಬಲಪಡಿಸ್ತಾನೆ ದೇವ್ರ ನಂಬಿ.
ಆರ್ಥಿಕತೆ ಬಿದ್ದೋಯ್ತು, ನಮ್ಗೆ ಯಾರು ಸಹಾಯ ಇಲ್ಲ, ಎಂಟಿ ಹ್ಯಾಂಡ್, ಎಂಟಿ ಹಾರ್ಟ್, ಎಂಟಿ ಮೈಂಡ್, ಎಲ್ಲ ಎಂಟಿ, ಎಲ್ಲ ಖಾಲಿ. ಏನ್ ಮಾಡೋದು ಬ್ರದರ್ ಅಂತ ಹೇಳುವಂತ ಕಣ್ಣೀರುಗಳನ್ನ ಸುರಿಸುವಂತ ಸಂದರ್ಭ ಬಂದಾಗ, ವೇದನೆಗಳ ಸುರಿಸಿ ಬಂದಾಗ, ಎಲ್ಲೋ ಮೂಲೆಯಲ್ಲಿ ಕುಂತಾಗ ಯಾರೋ ಒಂದು ಸಹೋದರನೋ ಒಂದು ಸಹೋದರಿನೋ ಇಲ್ಲ ನಿಮ್ ದೇವರ ವಾಕ್ಯವು ನಿಮ್ಮನ್ನ ಪ್ರೋತ್ಸಾಹಿಸಿ ಮಾತಾಡುವಂತ ಸಂದರ್ಭ ಬಂದಾಗ, ನನ್ನ ಮೂಲ ತಂದೆಯಾದಂತ ಅಬ್ರಾಹ್ಮನ ನೆನೆಸ್ಕೊಳ್ಳಿ, ಮುಪ್ಪಿನ ವಯಸ್ಸಲ್ಲಿ ನಂಬ್ದ ಅಂತ ಹೇಳ್ತದೆ ವೇದ ವಾಕ್ಯ. ಇಸ್ ಬಿಲೀವ್. ನಮಗೆ ಪ್ರೀತಿ ಇರಬೇಕು ಮೊದಲನಾಗಿ, ಎರಡನೇದು ನಂಬಿಕೆ ಇರಬೇಕು. ಯಾಕೆ ನನ್ನ ಮೂಲ ತಂದೆ ಅಬ್ರಾಹ್ಮ. என்னுடைய தகப்பனார் அப்ராமா இருக்கிறாங்க, அவங்க போல விசுவாசிங்க, எந்த காலத்துக்கு சோர்ந்து போவாதீங்க. யார் என்ன சொன்னாலும் பரவாயில்ல, எப்படி ஆனாலும் பரவாயில்ல, யார் என்ன கைவிட்டாலும் பரவாயில்ல, தேவன் என் கூட இருக்கிறாருன்ட்டு எங்க அப்பா அப்ராம் சொல்லி போயிருக்கிறாரு. அந்த விசுவாசத்தோடு வாழுங்க. என்னை சூழ்ந்து இருக்கிற என் மக்கள் என்னை விட்டு போயிருக்கலாம், என் நம்பி இருக்கிற என்னுடைய தகுதி என்னை விட்டு போயிருக்கலாம், என் சரீரம் என்னை ஒத்தளிக்காத போயிருக்கலாம், எப்படியோ. ஆனா அப்ராம் சொன்னாரு, எங்க அப்பா சொன்னாரு, அவரை சொன்ன போல நானும் நடக்கிறேன், ஏன்னா அவர் என் தகப்பன். அப்ப ಅಬ್ರಾಮ என்னுடைய தகப்பன் ஏற்றுக்கொள்றீங்களா? போட்டோம். ಅಬ್ರಾಮನ ನನ್ನ ಮೂಲ ತಂದೆಯಿಂದ ಒಪ್ಕೋತೀರಾ? ನೀವು ಒಪ್ಕೋತೀನಿ ಅಂದ್ರೆ, ಈಗ ನಮ್ ಜಮನ ಕೊಟ್ಟಿದ್ರಲ್ಲ ನಮ್ಮ ತಂದೆ ತಾಯಿಗಳು, ಒಂದು ಎಕ್ಸಾಂಪಲ್ಗೆ, ಈಗ ನಮ್ಮ ತಾಯಿ ನನ್ನ ತಂದೆ ಅವ್ರು ಏನಾದ್ರು ನಿಮ್ಗೆ ಮಗನೇ ಮಗಳೇ ಯೋಚನೆ ಮಾಡೋಣ ಇಲ್ವಾ ಅಂತ ಹೇಳಿದ್ರೆ, ಎಷ್ಟು 100% ಆನೆ ಬಲ ಬಂದ್ಬಿಡ್ತವಲ್ಲ ನಮ್ಗೆ. ನಮ್ಮಮ್ಮ ಹೇಳಿದ್ರು ಬಿಡಿ, ನಮ್ಮ ಅಪ್ಪ ಹೇಳಿದ್ರು ಬಿಡಿ, ನಮ್ ಚಿಕ್ಕಪ್ಪ ಹೇಳಿದ್ರು, ನಮ್ ದೊಡ್ಡಪ್ಪ ಹೇಳಿದ್ರು, ಎಷ್ಟು ಹಾಗೆ ಒಂದು ಸ್ಪಿರಿಟ್ ಬಂದ್ಬಿಡ್ತಲ್ವಾ. ಯಾಕ್ರಿ ಅಬ್ರಾಹ್ಮನ ನಂಬ್ತಾ ಇಲ್ಲ ನಾವು? ಸೋತೋಗೋದು ಯಾವಾಗ ಗೊತ್ತಾ? ನಮ್ದೇ ಇದ್ದಾಗ. ಅಬ್ರಾಹ್ಮನ ನಂಬಿ, ಅಬ್ರಾಹ್ಮನ ಹೇಳ್ತಿದ್ದಾನೆ, ವೇದವಾಕ್ಯ ಇರ್ತದೆ, ಅಬ್ರಾಹ್ಮನು ದೇವರನ್ನ ನಂಬಿದನು. ವೇದವಾಕ್ಯದೆ ಯೆಹೋವನು ಅವನ ನಂಬಿಕೆಯನ್ನ ಏನಂತ ಲೆಕ್ಕ ಹಾಕದಂತೆ. ಅವನ ಲೆಕ್ಕ ಯಾವ್ದಕ್ಕೆ ಹೋಗಿ ಸೇರ್ಕತ್ತು? ಅಬ್ರಾಹ್ಮ ನಕ್ಷತ್ರನ ಲೆಕ್ಕ ಮಾಡನೋ ಲೆಕ್ಕ ಮಾಡಲೋ ಗೊತ್ತಿಲ್ಲ, ಲೆಕ್ಕ ಮಾಡಕ್ಕೂ ಆಗ್ಲಿಲ್ಲ. ಆದ್ರೆ ಯಾರ ಲೆಕ್ಕ ಬಂತು ದೇವರ ಮುಂದೆ? ಅಬ್ರಾಹ್ಮನ ಲೆಕ್ಕ ಬಂತು. ಯಾವ ಲೆಕ್ಕ? ಅಬ್ರಾಹ್ಮನ ಲೆಕ್ಕ, ನಂಬಿಕೆ ಎಂಬಂತ ಲೆಕ್ಕ ಹೋಗಿ ನಿಂತ್ಕೋತ. ನಂಬಿಕೆ ಎಂಬ ಲೆಕ್ಕ ಎಲ್ಲಿಗೆ ಹೋಗಿ ನಿಂತ್ಕೋತು? ನೀತಿ ನೀತಿ ಎಂಬ ಜಾಗಕ್ಕೆ ಹೋಗಿ ನಿಂತ್ಕೋತು. ಇವತ್ತು ನಂಬಿಕೆ ನಮಗಿರ್ಬೇಕು ಪ್ರಿಯರೇ. ಆ ನಂಬಿಕೆ ಇದ್ರೇನೆ ಮಾತ್ರಕ್ಕೆ ನಾವು ಸಾಧ್ಯ. ಆ ನಂಬಿಕೆ ಎಂಬಂತ ವಿಷಯದಲ್ಲಿ ನಾವು ಇರಬೇಕು. ಯೇಸು ಕ್ರಿಸ್ತನ ಒಂದು ಮಾತಂತಾನೆ, ನಿಮ್ಗೆಲ್ಲ ಓದಿರುವಂತ ವಾಕ್ಯದ ಭಾಗ, ನನ್ನ ಮೇಲೆ ನೀವು ಮಮತೆ ಇಟ್ರೆ ನೀವು ಯಾರನ್ನ ದ್ವೇಷ ಮಾಡ್ಬೇಕು? ನಿನ್ನ ತಂದೆ, ನಿನ್ನ ತಾಯಿ, ಹೆಂಡತಿ, ಮಕ್ಕಳು, ಇವ್ರ ಮೇಲೆ ದ್ವೇಷ ಅವ್ರನ್ನ ನಿರಾಕರಿಸ್ಬೇಕು ಅಂತ ಹೇಳಿದಾನ ಇಲ್ವಾ ಯೇಸು ಕ್ರಿಸ್ತನು? ಮಾಡ್ತೀವ ನಾವು? ಸ್ವಲ್ಪ ಯೋಚನೆ ಮಾಡಿ, ನಾವು ಮಾಡ್ತೀವ? ನನ್ನ ಮೇಲೆ ನೀವು ಮಮತೆ, ನನ್ನ ಮೇಲೆ ಪ್ರೀತಿ ಇರದೆ ಯೇಸು ಕ್ರಿಸ್ತನು ಹೇಳುವಂತ ಮಾತು. ನಾವು ನಮ್ಮ ತಂದೆ ತಾಯಿಗಳನ್ನ, ಎತ್ತಂತ ಮಕ್ಕಳನ್ನ, ಒಡದವರನ್ನ ನಾವು ನಿರಾಕರಿಸ್ತೀವ? ನಮ್ಮ ಮನಸ್ಸಾಕ್ಷಿಗೆ ನಾವು ಪ್ರಶ್ನೆ ಹಾಕೊಳ್ಳುವ? ಇಲ್ಲ. ಯೇಸು ಕ್ರಿಸ್ತಕ್ಕಿಂತಲೂ ನನ್ನ ಜನ್ಮ ಕೊಟ್ಟಂತ ತಾಯಿ ತಂದೆ ಅಂತ ಅಲ್ಲುಗೊಂಡು ಹೋಗ್ತೀವಿ, ಆ ಕಾನ್ಸೆಪ್ಟ್ ಕೊಟ್ಟು ಹೋಗ್ತೀವಿ. ಇಲ್ಲ ರೀ, ಯೇಸು ಕ್ರಿಸ್ತನ ಆ ಮಾತಿನ ಹಿಂದೆ ದೊಡ್ಡ ಗಂಭೀರವಾದಂತ ವಿಷಯ ಹೇಳ್ತಾನೆ. ಕೊನೆಯಲ್ಲ ಮಾತಾಡ್ತೇನೆ. ನಾವು ಅಬ್ರಾಹ್ಮನ ರೀತಿಯಲ್ಲಿ ಇರಬೇಕು. ತಂದೆ ತಾಯಿನ ಬಿಟ್ಟು ಬಾ ಅಂದಾಗ ಬಂದ, ಅದು ಪ್ರೀತಿ, ದೇವರ ಪ್ರೀತಿ. ತನ್ನ ಮಗನನ್ನ ಬಲಿಯಾಗಿ ಕೊಡುವಂತ ದೇವರ ಪ್ರೀತಿ. ಮುಪ್ಪಿನ ವಯಸ್ಸಲ್ಲಿ ನಡುಕ್ತಾ ಆಕಾಶ ನೋಡ್ತಾನೆ, ನಕ್ಷತ್ರ ಲೆಕ್ಕ ಹಾಕು ಅಂದ್ರೆ ಎಲ್ಲಿ ಲೆಕ್ಕ ಹಾಕೋದು? ದೇವ್ರು ಹೇಳ್ತಾರೆ, ನೀನ್ ಸಂತಾನವನ್ನ ಇಷ್ಟೇ ನಿಂಗೆ ಕೊಡ್ತೇನೆ ಅಂದಾಗ ದೇವ್ರು ಹೇಳ್ಬಿಟ್ರು, ಮುಗ್ದೋಯ್ತು, ನಂಬ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾವ ವಯಸ್ಸಲ್ಲಿ? ತಂದೆ ಆಗದೆ ಇರುವಂತ ವಯಸ್ಸಲ್ಲಿ ಪ್ರಿಯರೇ ನಮ್ದ. ಆ ದೇವರಿಗೆ ಆ ನಂಬಿಕೆ ನೀತಿಯ ಹೋಗಿ ನಿಂತ್ಕೊತ್ತು ಅಂತ ವೇದವಾಕ್ಯ ಹೇಳ್ತದೆ. ನಾವು ನೀತಿಯಾಗಿ ನಿಲ್ಲಬೇಕು. ನಮ್ಮ ನಂಬಿಕೆ, ನಿಮ್ಮ ಫೇತ್ ಅದು ನೀತಿಯಾಗಿರ್ಬೇಕು ದೇವರ ಮುಂದೆ. ಯಾಕಂದ್ರೆ ನಮ್ಮ ಅಪ್ಪ ನಂಬಿದ್ರು, ಮೂಲ ತಂದೆ ಅಬ್ರಾಮ. ನಾನು ನಂಬ್ತೀನಿ, ಅವರ ಮಗ, ನನ್ನ ಮೊಮ್ಮಗ ಯಾವುದೋ ತಂದೆಯ ಸ್ಥಾನದಲ್ಲಿದ್ದಂತ ಅವರ ನಂಬಿಕೆಯಲ್ಲಿ ಇರ್ತೀನಿ. ನಿಮ್ಮ ಸತ್ಯವನ್ನು ತಿಳಿಸ್ಕೊಳ್ಳಿ. ಈಗ ತಾನೇ ನಾವು ಓದ್ದು ಹೀಬ್ರಿಯ 11ನೇ ಅಧ್ಯಾಯದಲ್ಲಿ ಅಬ್ರಾಹ್ಮನ ನಂಬಿಕೆ ಯಾವ ರೀತಿಯಲ್ಲಿದೆ ಅಂತ ನೋಡ್ತಾವ. ಹೀಬ್ರಿಯದವರಿಗೆ ಬರೆದಂತ ಪತ್ರಿಕೆ 11ನೇ ಅಧ್ಯಾಯ 17ನೇ ವಾಕ್ಯ ಓದಿ. 11ನೇ ಅಧ್ಯಾಯ 17ನೇ ವಾಕ್ಯ. ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಈಸಾಕನನ್ನು ಸಮರ್ಪಿಸಿದನು. ಈಸಾಕನು ಅವನ ಏಕಪುತ್ರನಾಗಿದ್ದರು ಮತ್ತು ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಹಂಚಿಕೊಳ್ಳುವುದು ದೇವರವರಿಗೆ ಹೇಳಿದ್ದರು. ಆ ವಾಗ್ದಾನಗಳನ್ನು ಹೊಂದಿದ ಅವನು ಆ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕಿದ್ದರು. ಇಲ್ಲಿ ನಿಮ್ಗೆ ಅರ್ಥ ಆಗುತ್ತಾ ಈ ವಾಕ್ಯ? ನಿಮ್ಗೆ ಯಾವತ್ತಾದ್ರೂ ಅರ್ಥ ಆಗುತ್ತಾ? ಮಲ್ಟಿಪ್ಲೈ ಮಾಡೋರೆ, ಲೆಕ್ಕಾಚಾರ ಮಾಡೋರೆ, ಸೈನ್ಸ್ ಟೀಚರ್ಸ್ಗಳೇ, ಮ್ಯಾಥ್ಸ್ ಸ್ಟೂಡೆಂಟ್ಸ್ಗಳೇ,
ಇದನ್ನ ಸ್ವಲ್ಪ ಮ್ಯಾಥಮೆಟಿಕ್ಸ್ ಮಾಡಿ ಇದನ್ನ ವಿವರಣೆ ಮಾಡಿ ಇದನ್ನ ಕುಂತ್ಕೊಂಡು ಇದನ್ನ ಬಿಡಿಸಿ ಬರೀರಿ. ಏನ್ ಹೇಳ್ತಾನೆ ಇಲ್ಲಿ ಇಬ್ರೇ ಬರಹಗಾರ, ಅಬ್ರಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಈಸಾಕನನ್ನ ಸಮರ್ಪಿಸಿದಂತೆ. ಅಬ್ರಾಮನು ಪರಿಶೋಧಿತನಾಗಕ್ಕೆ ನಂಬಿಕೆಯಿಂದಲೇ ಯಾರನ್ನ ಒಪ್ಪಿಸ್ತಾ? ತನ್ನ ಮಗನ ಒಪ್ಪಿಸ್ತಾ. ಯಾವ ನಂಬಿಕೆಯಿಂದ? ಅದನ್ನ ಮಲ್ಟಿಪ್ಲೈ ಮಾಡ್ಬೇಕು, ಲೆಕ್ಕ ಮಾಡ್ಬೇಕು ನೀವು. ಯಾವ ನಂಬಿಕೆ ಇತ್ತು ಅವನಿಗೆ? ನೋಡಿ ಅಲ್ಲೇ ಹೇಳ್ತಾನೆ, ಈಸಾಕನು ಆತನ ಏಕಪುತ್ರನಾಗಿದ್ದರು ಮತ್ತು ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರೆಂದು ದೇವರು ಅವನಿಗೆ ಹೇಳಿದರು ಅಂತ ಹೇಳ್ತಾರೆ. ನೋಡಿ, ನಿನ್ನ ಸಂತತಿ ನಾನು ಕೊಡ್ತೇನೆ, ಇವನಿಂದನೇ ಸಂತತಿ ಬರುತ್ತೆ ಅಂತ ಹೇಳಿದ್ರು ಸಹ ಇವನನ್ನ ಏನ್ ಮಾಡ್ದಂತೆ, ಈಸಾಕನ್ನ ಎಲ್ಲಿಗೆ ಹೋಗಿ ಕೊಟ್ಟ? ಮೊರಿಯಾ ಬೆಟ್ಟದಲ್ಲಿ, ಅಲ್ಲಿ ಬೆಟ್ಟದ ಮೇಲೆ ಬಲಗಿಸ್ಬಿಟ್ಟ. ಯಾರನ್ನ? ಈಸಾಕನನ್ನ ಬಲಿ ಕೊಡೋದಕ್ಕೆ ಸಿದ್ಧನಾಗೋದು. ಆದ್ರೆ ಅವ್ನಿಗೆ ಯೋಚನೆ ಆಗ್ತಿದೆ. ಇಲ್ಲಿ ವಾಕ್ಯ ಬರಹಗಾರ ಅದನ್ನ ಹೇಳ್ತಿದ್ದಾನೆ, ನಾನು ಈ ಮಗನಿಂದಾನೆ ಸತ್ಯ ಕೊಡ್ತೀನಿ ಅಂತ ಹೇಳಿದ್ದು. ಏನ್ ಕೊಡ್ತೀನಿ? ಸಂತತಿಯನ್ನ ಕೊಡ್ತೀನಿ ಅಂತ ಹೇಳಿದ್ದು. ಈಗ ಮಲಗಿದಾನಲ್ಲ ಒಬ್ಬನೇ ಮಗ ಈಸಾಕ, ಇವನಿಂದಾನೆ ಕೊಡ್ತೀನಿ ಅಂದಿದ್ದು. ಈಗ ಇವನನ್ನ ನಾನು ಕತ್ತರಿಸಿದ್ರೆ, ಅದೇ ಬಲಿ ಕೊಟ್ರೆ ನೆಕ್ಸ್ಟ್ ಏನು? ಯಾರಿಗೆ ಯೋಚನೆ ಆಗ್ತಿರೋದು? ಅಬ್ರಾಮನಿಗೆ. ಬರಹಗಾರ ಅರ್ಥ ಮಾಡ್ಕೋ, ಅದನ್ನ ಹೇಳ್ದೆ, ಇದನ್ನ ವಿವರಣೆ ಮಾಡಿ ಇದೇ ಒಂದೇ ವಾಕ್ಯವನ್ನ ವಿವರಿಸಿ ಬರೀರಿ. ಯೋಚನೆ ಮಾಡಿ. ನಾನು ತುಂಬಾ ಯೋಚನೆ ಮಾಡಿದ ವಾಕ್ಯ ಹೇಗಿದೆ ಇದು. ನಾವು ಈ ರೀತಿಯಲ್ಲಿ ಯೋಚನೆ ಮಾಡೋದಿಲ್ಲ? ನೋಡಿ, ಈಸಾಕನಿಗೆ ಇವನೇ ಸಂತತಿ, ಇಂದನೇ ಸಂತತಿ ಅಂತ ದೇವರು ಹೇಳಿದ್ರು ನೋಡಿ. ದೇವರು ಅವನಿಗೆ ಹೇಳಿದರು, ಆ ವಾಗ್ದಾನಗಳು ಹೊಂದಿದ ಅವನು ಅಂತ ಹೇಳ್ತಾನೆ. ಆ ವಾಗ್ದಾನ ಹೊಂದಿದ್ದ ಅಬ್ರಾಮನು ಒಬ್ಬನೇ ಮಗನನ್ನ ಸಮರ್ಪಿಸೋದಕ್ಕಿದ್ದನು. ಕೊಲೆ ಬಲಿ ಕೊಡೋದಕ್ಕಿದ್ದ. ಕೊಲೆ ಅಲ್ಲ, ಬಲಿ ಕೊಡೋದು. ಕತ್ತನ್ನ ಕದರ್ಸಕ್ಕೆ ರೆಡಿಯಾಗಿದ್ದ, ಕತ್ತನ್ನ ಕುಯ್ಯೋದಕ್ಕೆ ರೆಡಿಯಾಗಿದ್ದ. ಕುಯ್ಯುವಂತ ಸಂದರ್ಭ ನಿಮ್ಗೆಲ್ಲರಿಗೂ ಜ್ಞಾಪಕ ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ ಪ್ರಿಯರೇ. ಅಬ್ರಾಮನ ಅನೇಕ ಬಲಿಗಳನ್ನ ಕೊಟ್ಟಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಓದ್ಕೊಂಡ್ ಬಂದಾಗ ಅಬ್ರಾಮನು ಕೊಟ್ಟಂತ ಬಲಿಗಳಲ್ಲಿ, ಆ ಬಲಿ ಕೊಟ್ಟಾಗ ಆ ಕುರಿನೋ ಯಾವುದೋ ಒಂದು ಪ್ರಾಣಿನ ಕೊಟ್ಟಾಗ ಆ ಬಲಿ ಕೊಟ್ಟಂತ ಸಂದರ್ಭದಲ್ಲಿ ಆ ಪ್ರಾಣಿಯ ಪರಿಸ್ಥಿತಿಯನ್ನ ಅಬ್ರಾಮನ್ ಕಣ್ಣಾರೆ ನೋಡಿದ್ದಾನೆ. ನೀವು ನೋಡಿದಿರನ್ನ ಗೊತ್ತಿಲ್ಲ, ನೋಡಿರಬಹುದು ಅಂತ ಅನ್ಸುತ್ತೆ. ಆದ್ರೂ ಅದು ಒದ್ದಾಡೋದು, ಆ ರಕ್ತ ಚೆಲ್ಲೋದು, ಆ ಕುರಿ ಬಲಿನೋ ಕೋಳಿ ಬಲಿನ ನೋಡಿದಿರ್ಬೇಕು. ಅಬ್ರಾಮನ್ ಕಣ್ಣಾರೆ ನೋಡಿದಾನೆ ಬಲಿನ. ಆ ರೀತಿಯಲ್ಲಿ ತನ್ನ ಮಗನನ್ನ ಕುಯ್ಬೇಕೀಗ, ದೇವರಿಗೆ ಸಮರ್ಪಿಸ್ಬೇಕು. ಆಗ ಅವನ ಮನಸ್ಸಲ್ಲಿ, ಮೊನ್ನೆ ತಾನೇ ನಾನು ಒಂದು ಕುರಿನ ನಾನು ಬಲಿ ಕೊಟ್ಟಾಗ ಆ ಕುರಿ ಕಿರ್ಚ್ಕೊಂಡು ಬಿದ್ದಿ ಒದ್ದಾಡಿ ರಕ್ತವೆಲ್ಲ ಚೆಲ್ಲಿ ಅದು ತಾನ ಪ್ರಾಣವನ್ನು ಬಿಟ್ಟಿದ್ದ ನಾನು ಕಣ್ಣಾರೆ ನೋಡ್ದಂಗೆ, ಈ ಕ್ಷಣ ನನ್ನ ಮಗನ ಒದ್ದಾಟವನ್ನ ನೋಡ್ಬೇಕಲ್ಲ ನಾನು ಅಂತ ಅಬ್ರಹಾಮನಿಗಿದ್ದಂತ ಪರಿಸ್ಥಿತಿಯನ್ನು ನೀವು ಯಾವತ್ತಾದ್ರೂ ಗಮನ ಇಟ್ಟಿದ್ದೀರಾ? ಹೇಗಿರ್ಬೇಕು ಸ್ವಲ್ಪ ಯೋಚನೆ ಮಾಡಿ. ಅಬ್ರಹಾಮನು ಎಂತ ಕಣ್ಣೀರನ್ನ ಕಣ್ಣಲ್ಲಿ ಕಚ್ಚಿರ್ಬೇಕು ಅಂತ ಲೆಕ್ಕ ಹಾಕಿ, ಆತನ ಗೊತ್ತು ನನ್ನ ಮಗನಿಂದನೇ ದೇವ್ರ ಸಂತತಿ ಕೊಡ್ತಾನೆ. ಬಟ್ ಕೇಳ್ತಾ ಇದ್ದಾನಲ್ಲ ದೇವ್ರು, ಕುಯ್ಲೇಬೇಕಲ್ಲ ನನ್ನ ಕತ್ತನ್ನ, ಅವನು ಬಲಿ ಕೊಳ್ಳೇಬೇಕಲ್ಲ ನಾನು. ಒಂದ್ ವೇಳೆ ನಾನು ಕುಯ್ದಾಗ ನನ್ನ ಮಗನ ಪರಿಸ್ಥಿತಿ ಏನು? ಒಂದು ಚಿಕ್ಕ ಗಾಯ ಆದ್ರೆ ತಂದೆ ತಾಯಿಗಳಿಗೆ ಆಗೋದಿಲ್ಲ ಮಕ್ಕಳಿಗೆ. ಒಂದು ಚಿಕ್ಕ ಗಾಯ ಎಲ್ಲಮ್ಮ ಕುಯ್ಕೊಂಡೆ ಏನಾಯ್ತು ಅಂತ ತಾಯಿ ಒದ್ದಾಡ್ತಾಳೆ, ತಂದೆ ಒದ್ದಾಡ್ತಾನೆ. ಏನಾದ್ರೂ ಒಂದು ಲೇಟ್ ಆದ್ರೆ, ಏನಾದ್ರೂ ಒಂದಾದ್ರೆ ಅವರ ಕಣ್ಣೀರು, ಅವರ ವೇದನೆ ನೋಡಿದ್ದೇವೆ, ಅನುಭವಿಸಿದ್ದೇವೆ. ತಂದೆ ಅಬ್ರಾಮ ತನ್ನ ಮಗನನ್ನ ಕತ್ತನ ಕೊಯ್ಬೇಕು ಅಂದ್ರೆ ಯಾವ ರೀತಿಯಲ್ಲಿ ಇರಬೇಕು ಅಂತ ಲೆಕ್ಕ ಹಾಕೊಳ್ಳಿ. ಇಸ್ ಪ್ರಾಕ್ಟಿಕಲ್. ನಿಜ ಸಂಗತಿಯನ್ನ ಮುಂದೆ ತಗೊಂಬನ್ನಿ ನಿಮ್ಮ ವಿಷನ್ ಮುಂದೆ. ಇದೇ ನಂಬಿಕೆ. ಇದನ್ನೇ ನನ್ನ ತಂದೆ ಅಬ್ರಾಮ ನಮ್ಗೆ ಪಾಠ ಹೇಳ್ಕೊಟ್ಟು ಹೋಗ್ತೇನೆ ಪ್ರೇರಣೆ. ನಂಬಿ, ಕೆಲವೊಂದು ವಿಷಯದಲ್ಲಿ ನಂಬಿ, ದೇವರನ್ನ ನಂಬಿ, ದೇವರಿದ್ದಾನೆ ಅಂತ ನಂಬಿ, ದೇವ್ರ ಜೊತೆಲೆ ಇದ್ದೀವಿ ಅಂತ ನಂಬಿ, ಆತನ ಸಭೆಯಲ್ಲಿ ಇದೀವಿ ಅಂತ ನಂಬಿ. ಯಾವ ಕಾರಣಕ್ಕೂ ಸೋತೋಗ್ಬೇಡಿ ಪ್ರೇರಣೆ, ಯಾವುದ ಕಾರಣಕ್ಕೂ ಸೋತೋಗ್ಬೇಡಿ. ಸೋಲು ನನ್ನ ಬೆನ್ನಿನ ಇರುವಂತ ಒಂದು ದೊಡ್ಡ ಕಾಯಿಲೆ ಅಂತ ತಿಳ್ಕೊಳ್ಳಿ. ದೇವರ ಮುಂದೆ ನಾನು ಸೋಲ್ಬಾರ್ದು. ದೇವರು ಇದ್ದಾನೆ ಎಂಬಂತ ನಂಬಿಕೆಯಿಂದ ಸೈತಾನ ಮುಂದೆ ಗೆಲ್ಲಬೇಕು ನಾವು. ಆತನ ಗೆಲ್ಲಿಸೋದಕ್ಕೋಸ್ಕರ ದೇವರ ನಂಬಿಕೆಯನ್ನು ಸೋಲ್ಸಕ್ ಹೋಗ್ಬೇಡಿ. ಇಲ್ಲಿ ನೋಡುವ ಆತನ ಕತ್ತಿನ ಮಗನನ್ನ ಕೊಡೋದಕ್ಕೆ ಸಮರ್ಪಿಸೋದ್ರೆ ಕುಯ್ಯೋದಕ್ಕೆ ರೆಡಿ ಆಗಿದ್ದಾನೆ ಅಂತ ಅರ್ಥ. ಹೇಗಿರ್ಬೇಕು ವಯಸ್ಸಾದ ತಂದೆ? ಸರಿ, ಇಲ್ಲೊಂದು ಭಾಗ ಮಗ ಹೇಗಿರ್ಬೇಕು? ಕುಯ್ಯೋದೇನೋ ಅಪ್ಪ, ಒಂದ್ ಅರ್ಧ ಗಂಟೆ ಆದ್ಮೇಲೆ ಮಗ ಬಿದ್ದು ಒದ್ದಾಡಿ ಸತ್ತೋಗ್ತಾನೆ, ಅದು ತಂದೆಯ ದುಃಖ. ಮಗನ ಪರಿಸ್ಥಿತಿ ಏನಾಗಿರ್ಬೇಕು? ಹೇಗೆ ಅದು? ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಇದೇ ನಂಬಿಕೆ ಪ್ರೇರಣೆ. ದಿಸ್ ಈಸ್ ಎ ಫೇತ್ಫುಲ್. 19ನೇ ವಾಕ್ಯ. ತನ್ನ ಮಗನು ಸತ್ತರು, ನೋಡಿ ಗಮನ ಮಾಡಿ,
ಸತ್ತರು ದೇವರು ಅವನನ್ನ ಏನ್ ಮಾಡ್ತಾನೆ, ಬದುಕಿಸಿ ಸಮರ್ಥನಾಗಿದ್ದಾನೆಂದು ತಿಳಿದುಕೊಂಡನು. ಅವ್ನ್ ಗೊತ್ತು, ಈಗ ನನ್ನ ಮಗ ಒದ್ದಾಡಿ ಸತ್ರು ಏನ ನಾನು ಮತ್ತೆ ಎದ್ದೇಳ್ತಾನೆ ಅಂತ. ಯಾರಿಗ ನಂಬಿಕೆ ಇತ್ತು? ಈ ನಂಬಿಕೆ ನಮಗಿದ್ಯಾ? ಇಷ್ಟರ ಮಟ್ಟಿಗೆ ನಂಬಿಕೆ ಇದೆಯಾ? ಹೋಗ್ಲಿ, ಇಷ್ಟರ ಮಟ್ಟಿಗೆ ಬೇಡಿ, ಇದಕ್ಕಿಂತ ಅದು ಒಂದು 10% ಆದ್ರೂ ನಂಬಿಕೆ ಇದೆಯಾ ನನ್ನ ಬದುಕಲ್ಲಿ ನಡೆಯುವಂತ ವಿಷಯಗಳಲ್ಲಿ? ಇಷ್ಟು ಈ ಫೇಸ್ ಮಾಡಿದೀವ ನಾವ್ ಯಾವತ್ತಾದ್ರು? ಈ ರೀತಿಯಾದಂತಹ ಶೋಧನೆ ನಾವ್ ಯಾವತ್ತಾದ್ರು, ಪರಿಶೋಧನೆ ನಮ್ಗೆ ಆಗಿದ್ಯಾ ನಮ್ಮ ಬದುಕಲ್ಲಿ? ನಮ್ಮ ಹಿರಿಯ ತಂದೆ ತಾಯಿಗಳಿಗೆ ನಾನು ನಿಮ್ಮನ್ನು ಕೇಳ್ತೀನಿ, ನಿಮ್ಗೆ ಆಗಿದ್ಯಾ ಆ ತರ ಏನಾದ್ರು? ಅಬ್ರಾಹ್ಮನಿಗೆ ಬಂದಂತ ಇಷ್ಟು ಏನಂದ್ರೆ ಇಷ್ಟು ನಕ್ ಮೂಮೆಂಟ್ ಫೈಟ್ ಅಂತ ಹೇಳ್ತಾರಲ್ಲ, ಆ ತರ ನಕ್ ಮೂಮೆಂಟ್ ಶೋಧನೆ ನೀವು ಸಂಧಿಸಿದ್ದೀರಾ? ಇಲ್ಲ ರೀ, ನಾವ್ ಇಷ್ಟೆಲ್ಲ ಸಂಧಿಸಿಲ್ಲ. ನಾವು ಉಗ್ರಷ್ಟಲ್ಲೇ ನಾವು ಸೋತೋಗ್ತಾ ಇದೀವಿ. ಬರುವಂತ ಸಮಸ್ಯೆನಿಗೆ ಸೋತೋಗ್ತಾ ಇದೀವಿ. ಏನ್ ಬೆರಳಷ್ಟು ಬಂದ್ರೆ ಹೆಂಗೆ, ಇಲ್ಲ ಕತ್ತಷ್ಟು ಬಂದ್ರೆ ಹೆಂಗೆ ಅಂತ ಗೊತ್ತಾಯ್ತಲ್ಲ. ಅವನ್ ಗೊತ್ತಿದೆ, ನನ್ನ ಮಗನನ್ನ ನಾನು ಕೊಯ್ದು ಅವನ್ ಬೆದ್ದಿ ಒದ್ದಾಡುದು ಸಹ ನೆಕ್ಸ್ಟ್ ಎದಳ್ತಾನೆ ಎಂಬ ನಂಬಿಕೆ ಇತ್ತು. ಇವತ್ತು ನಮಗೆ ಆ ನಂಬಿಕೆ ಬರ್ಬೇಕು ಪ್ರಿಯನೇ. ಆ ನಂಬಿಕೆನೇ ಅವನಲ್ಲಿದ್ದಿತ್ತು. ನಮಗೆ ಪ್ರೀತಿ ಇರಬೇಕು ದೇವರ ಮೇಲೆ. ಎರಡನೇದು, ದೇವರ ಮೇಲೆ ಅಪಾರ ನಂಬಿಕೆ ಇರಬೇಕು. ಆ ನಂಬಿಕೆಯಿಂದಲೇ ನಾವು ಬದುಕಿದ್ದೇವೆ. ಇವತ್ತು ನಾವು ಆ ನಂಬಿಕೆಯಲ್ಲೇ ನಾವು ಸಾಗ್ಬೇಕಾಗಿದೆ. ದೇವರು ಆ ನಂಬಿಕೆ ನಮಗೆ ಬಿಟ್ಟು ಹೋಗ್ತಿದ್ದಾನೆ ಪ್ರಿಯರೇ. ಅಬ್ರಾಹ್ಮನಿಗಿದ್ದಂತ ನಂಬಿಕೆ. ಮೂರನೇ ಅಂಶನ ಹೇಳಿ ನಾನು ಕೆಲವೊಂದು ಸಮಯದಲ್ಲಿ ಮುಗಿಸ್ತೇನೆ. ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ. ಇಬ್ರಿಯ ಬರಹಗಾರ 6ನೇ ಅಧ್ಯಾಯದಲ್ಲಿ ಅಬ್ರಾಹ್ಮನ ಬಗ್ಗೆ ಒಂದು ಚಿತ್ರಕಣವಾದಂತ ಒಂದು ವಿಷಯ ಹೇಳ್ತಾನೆ. ಎಷ್ಟು ಬ್ಯೂಟಿ ಆಗಿದೆ ನೋಡಿ. 13ನೇ ವಾಕ್ಯದಿಂದ ಓದಿ. 6ನೇ ಅಧ್ಯಾಯ 13ನೇ ವಾಕ್ಯ. ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆಯಿರುವುದಕ್ಕಾಗದೆ ಇದ್ದುದರಿಂದ ತನ್ನಾಣೆಯಿಟ್ಟು, ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನೆಂದು ಹೇಳಿದ್ದಾನೆ. ದೇವರು ಅಬ್ರಾಹ್ಮನನ್ನ ಕರೆದಾಗ ವಾಗ್ದಾನದ ಮಾತು ದೇವ್ರು ಕೊಡ್ತಿದ್ದಾನೆ. ಆ ವಾಗ್ದಾನದ ಮಾತನ್ನ ರುಜುವಾತಾಗ್ಬೇಕಲ್ವಾ? ನಾವು ಸಹ ಹೇಳ್ತೀವಿ ಒಬ್ಬರಿಗೆ, ನಾನು ನಂಬಿ ಅಂತ ಹೇಳ್ತೀವಿ. ನಾನು ನಂಬಿ ಬ್ರದರ್, ನಂಬಿ ಸಿಸ್ಟರ್, ನಾನು ಈ ಕೆಲಸ ಮುಗಿಸ್ಕೊಡ್ತೀನಿ, ಇದನ್ನ ಮಾಡ್ಕೊಡ್ತೀನಿ, ಏನೋ ಒಂದು ನಂಬಿ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ನಂಬುವಂತ ವಿಷಯವನ್ನ, ವಾಗ್ದಾನದ ಮಾತನ್ನ ದೇವರು ನಂಬಿಸೋದಕ್ಕೋಸ್ಕರ ದೇವ್ರು ಏನ್ ಮಾಡಿದ್ರಂತೆ? ಇಬ್ರೇ ಬರಹಗಾರ ಹೇಳ್ತಾನೆ, ಏನಂತ ಹೇಳ್ತಾರೆ? ಏನಂತಾನೆ? ತನಗಿಂತ ಹೆಚ್ಚಿನವರು ಆಣೆ ಇಡುವುದಕ್ಕಾಗದೆ. ದೇವರಿಗಿಂತ ಮೇಲೆ ಯಾರಿದ್ದಾರೆ? ಯಾರು ಇಲ್ಲ. ದೇವ್ರ ಲೆಕ್ಕಾಚಾರ ನೋಡ್ಬೇಕು. ಯಾರು? ಈ ಭೂಮಿಯಲ್ಲಿ ಇರುತ್ತ ಮನುಷ್ಯನ ಮೇಲೆ, ಅಬ್ರಾಹ್ಮನ ಮೇಲೆ, ನಿಮಗೆ ಇರುವಂತ ಮನುಷ್ಯನ ಮೇಲೆ, ನಮ್ಮ ಮೂಲ ತಂದೆ ಅಬ್ರಾಹ್ಮನ ಮೇಲೆ. ಇವನಿಗೆ ನಾವು ವಾಗ್ದಾನ ಮಾಡ್ಬಿಟ್ಟೆ, ಹೆಂಗೆ ರುಜುವಾತ್ ಮಾಡೋದು? ಸೀಲ್ ಹೊಡೆದು ಹೆಂಗ್ ಕೊಡೋದು? ಈಗ ನಾನು ಏನಾದ್ರು ಹೇಳ್ಬೇಕು ಅಂದ್ರೆ ನನ್ನ ಮೇಲಿರ್ಬೇಕು. ನಾವ್ ಹೇಳ್ತೀವಲ್ಲ ಒಂದ್ಸರಿ, ಅದು ಹೇಳಂಗಿಲ್ಲ. ನಾವು ಈಗ ಪದ ಉಪಯೋಗಿಸ್ತಿದ್ದೀನಿ. ಯಾರಾದ್ರು ಯೂಟ್ಯೂಬ್ ಕೇಳ್ಬಿಟ್ಟು ಅದು ಪ್ರಶ್ನೆ ಕೇಳ್ಬಿಡಿ. ನಮ್ಮ ತಾಯಿ ಆಣೆಗಳು ಅಂದ್ಬಿಡ್ತೀವಿ ಒಂದ್ಸರಿ, ಇಲ್ವಾ? ಹೇಳಿದಿವಲ್ಲ ಆತರ. ತಂದೆ ಹಣೆ ಎಲ್ಲ ಇಡಂಗಿಲ್ಲ. ಮಗಳ ಹಣೆ ಎಲ್ಲ ಇಡಂಗಿಲ್ಲ. ಹೌದಾದ್ರೆ ಹೌದು, ಇಲ್ಲ ಹೋದ್ರೆ ಇಲ್ಲ ಅಂದ್ಬೇಕು. ಇಲ್ಲ ಹೇಳಿ, ಆ ಪದಗಳ ಉಪಯೋಗಿಸ್ತಾರೆ ಕೇಳಿದಿರ? ಇಲ್ಲಿ ದೇವ್ರು ಆಣೆ ಇಡ್ತಿದ್ದಾನೆ, ಗೊತ್ತಾ ನಿಮ್ಗೆ? ಏನ್ ಆಣೆ ಇಡ್ತಿದ್ದಾನೆ? ತನಗಿಂತ ಮೇಲೆ ಯಾರಾದಿದ್ರೆ ಅವ್ರ ಮೇಲೆ ಹೇಳ್ಬಿಟ್ಟು ಆಣೆ ಇಡ್ತಿದ್ದ. ಈಗ ಯಾರು ಇಲ್ವಂತೆ. ಈಗ ಏನ್ ಮಾಡ್ಬೇಕು ದೇವ್ರು? ಅದ್ ರುಜುವಾತ್ ಮಾಡ್ಬೇಕು. ವಾಗ್ದಾನವನ್ನ ರುಜುವಾತ್ ಮಾಡ್ಬೇಕು. ಏನ್ ಮಾಡ್ತಿದಂತೆ ಓದಿ. ತನಗಿಂತ ಹೆಚ್ಚಿನವನು ಆಣೆ ಇಡುವುದಕ್ಕಾಗದೆ ಇದರಿಂದ ಏನ್ ಮಾಡ್ತಿದ್ದ ದೇವರು ಅಬ್ರಾಹ್ಮನ್ಗೆ? ತನ್ನ ಆಣೆ ಅಂತಾನೆ, ನನ್ ಮೇಲೆ ಆಣೆ ಅಂತ ಅರ್ಥ. ನಾವ್ ಇದು ಸಹ ಉಪಯೋಗಿಸಿರ್ತೀವಿ. ನಾವು ಚಿಕ್ಕದ್ರೆಲ್ಲ ಹೇಳಿದ್ವಿ, ನನ್ನ ಆಣೆಗಳು ಅಂದ್ಬಿಡ್ತೀವಲ್ವಾ? ಇದೇನೇ ಅದು, ನನ್ನ ಆಣೆಗಳು. ಆಣೆ ಇಡಂಗಿಲ್ಲ. ಮತ್ತೆ ಹೇಳ್ತೀನಿ. ಇಲ್ಲಿ ದೇವರು ತನ್ನ ಆಣೆ ಇಟ್ಟು, ನಿಜವಾಗಿ ನಿನ್ನನ್ನು ಏನ್ ಮಾಡ್ತೀನಿ? ಆಶೀರ್ವದಿಸ್ತೇನೆ. ಗಾಡ್, ನಾವಲ್ಲ ಅಂತೆ, ಗಾಡ್, ದೇವರ ಕೃಪೆನು ದೇವರ ಆಶೀರ್ವಾದವನ್ನು ಏನ್ ಮಾಡ್ಬಾರ್ದು ನಾವು? ಯಾವ ಕಾರಣಕ್ಕೂ ಮರಿಬಾರ್ದು ಅನ್ನೋದಕ್ಕೆ ಇದೇ ವಾಗ್ದಾನ ಪ್ರೇರೆ. ನನ್ನ ಮೂಲ ತಂದೆ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿ ಯಾವ ರೀತಿ ವಾಗ್ದಾನ ಮಾಡಿದ್ದಾನೆ? ಆಶೀರ್ವಾದವನ್ನ ಯಾವ ರೀತಿ ವಾಗ್ದಾನ ಮಾಡಿದ್ದಾನೆ? ವಾಗ್ದಾನದ ಆಶೀರ್ವಾದ ಯಾವ ರೀತಿ ಇದೆ? ಆಣೆ ಇಟ್ಟು ಆಶೀರ್ವಾದ ಕೊಟ್ಟಿದ್ದಾನೆ. ಆ ಮೂಲ ತಂದೆಯಾದಂತಹ ಅಬ್ರಾಹ್ಮನ ಮೂಲಕ ಹೊಸ ಒಡಂಬಡಿಕೆಯಲ್ಲಿ ಬದುಕಿರುವಂತಹ ನಮಗೂ ನೀವಿಗೂ ಇದೇ ಮೂಲ ತಂದೆ ಅಬ್ರಾಹ್ಮನ ಮೂಲಕ ಆಶೀರ್ವಾದ ಸಿಗುತ್ತೆ ಪ್ರೇರೆ. ನಾವು ಸಹ ಬ್ಲೆಸ್ಸೆಡ್ ಪೀಪಲ್ಸ್. ನಾವು ಆಶೀರ್ವಾದ ಹೊಂದಿದವರೇ. ನಾವು ಅಬ್ರಾಹ್ಮನ ಆಶೀರ್ವಾದಕ್ಕೆ ಮೂಲ ಕಾರಣರು. ಯಾಕಂದ್ರೆ ಮೂಲ ತಂದೆಯಾಗಿದ್ದಾನೆ ನಮಗೂ ಸಹ. ನಾವು ಅಬ್ರಾಹ್ಮನ ಸಂತತಿಯವರಲ್ಲವೇ ಅಂತ ಪೌಲನ್ ಹೇಳ್ತಾನೆ ಒಂದ್ ಕಡೆ. ಹಾಗಾದ್ರೆ ಆಣೆ ಇಡುವುದಕ್ಕೆ ದೇವರು ಆಶೀರ್ವಾದವನ್ನಂದ್ರೆ ಆ ಆಶೀರ್ವಾದವನ್ನ ಏನ್ ಮಾಡ್ದ ನೋಡಿ. 15ನೇ ವಾಕ್ಯ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಾಹ್ಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆ ಹೊಂದಿದನು. ನಿಮಗೆ ಗೊತ್ತಾ, ಆ ವಾಗ್ದಾನದ ಫಲವನ್ನ ಹೊಂದೋದಕ್ಕೆ ಕನ್ನಡದಲ್ಲಿ ಇರ್ತದೆ ಬಹು ದಿವಸ ಕಾದುಕೊಂಡಿದ್ದ.
தமிழ்ல வாசிங்க அந்த வசனம் மாத்திரம் யாருன்னா 15 வசனம் 15 verse. இங்கிலீஷ் வாசிங்க, இங்கிலೀಷು தமிழ் ரெண்டுலயும் வாசிங்க. ரொம்ப அழகா சொல்றது ವಾರ್ತೆ. ಕನ್ನಡದಲ್ಲಿ ಬಹು ದಿವಸ ಅಂತ ಅಷ್ಟೇ ಅಲ್ಲಿ ನಿಂತಿದೆ. And so after he had patiently endured. ಪೇಷಂಟ್ಲಿ Endured. ಹಾ, ಹಂಗಂದ್ರೆ ಅರ್ಥ ಏನು? ಹಾ ನಿತಿನ್, ரொம்ப தாழ்வு தான் பேஷண்ட்லி என்ன தானே? தமிழ்ல வாசிக்கிறீங்களா? ಸರಿ, ಓದಿ. ತಮಿಳಲ್ಲಿ ತುಂಬಾ ಚೆನ್ನಾಗಿದೆ, ಕನ್ನಡ ಇಂಗ್ಲಿಷ್ ಅಲ್ಲಿ ಪೇಷಂಟ್ಲಿ, ಕನ್ನಡದಲ್ಲಿ ಬಹು ದಿವಸ ಕಾದ್ಕೊಂಡಿದ್ದ ಅಂತಿದೆ. ನಿಮ್ಗೆ ಗೊತ್ತಾ, ಒಂದು ವಾಗ್ದಾನವನ್ನ ದೇವರು ಆಣೆ ಇಟ್ಟು ಹೇಳಿದಂತ ವಾಗ್ದಾನವನ್ನ ಅಬ್ರಾಮನಿಗೆ ನೆಕ್ಸ್ಟ್ ಡೇನೆ ಸಿಗ್ಲಿಲ್ಲ, ಸ್ವಲ್ಪ ದಿವಸದಲ್ಲಿ ಸಿಗ್ಲಿಲ್ಲ, ತುಂಬಾ ದಿವಸ ವೇಟ್ ಮಾಡ್ತಿದ್ದ ಆಶೀರ್ವಾದನ ಹೊಂದೋದಕ್ಕೆ. ಬಹು ದಿವಸ ಕಾದುಕೊಂಡಿದ್ದ ಅಂತ ಹೇಳ್ತಾರೆ, ಕಾಯ್ತಾ ಇದ್ದ ಅಂತ ಅರ್ಥ ಪ್ರಿಯರೇ. ದೇವರ ವಾಗ್ದಾನವನ್ನ ನನ್ನ ಮೂಲ ತಂದೆ ಅಬ್ರಾಮನ್ ಕಾಯ್ತಾ ಇದ್ದ. ನೀವು ಕಾಯ್ತಾ ಇದ್ದೀವಾ? ದೇವರು ನಮ್ಗೆ ಆಶೀರ್ವಾದ ಇಟ್ಟಿದ್ದಾನೆ, ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ. ನನ್ನ ಮೂಲ ತಂದೆ ಕಾದಿದ್ದಾನೆ ಬಹುಕಾಲ, ಪೇಷೆನ್ಸ್ಲಿ. ಕನ್ನಡದ ಇಂಗ್ಲಿಷ್ ಇರುತ್ತೆ, ತುಂಬಾ ಕಾಯ್ತಾ ಇದ್ದ. ಸಿಗುತ್ತೆ, ಡಿಸೈಡ್ ಆಗೋಯ್ತು, ಆದ್ರೆ ಏನ್ ಮಾಡ್ಬೇಕು? ವೇಟ್. ನಾವ್ ಹೇಳ್ತೀವಲ್ವಾ, ಸಿಗುತ್ತೆ ನಿಮ್ಗೆ, ವೆಯ್ಟ್ ಮಾಡಿ ಅಂತ ಹೇಳ್ತೀವಿ. ನಿಮ್ಮ ಬದುಕಲ್ಲಿ ನಡೆಯಬೇಕಾದಂತ ವಿಷಯಗಳು ಸಹ ದೇವರು ಖಂಡಿತವಾಗಿ ನೆರವೇರಿಸ್ತಾನೆ. ಆ ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ನಿಮಗೆ ಸಿಗುವುದಾದ್ರೆ ನೀವು ಪೇಷೆನ್ಸ್ ಆಗಿ ಕಾಯ್ಬೇಕು, ನೀವು ನಿಧಾನಗತಿಯಾಗಿ ಕಾಯ್ಬೇಕು. ಅಬ್ರಾಹ್ಮನ ರೀತಿಯಲ್ಲಿ ನನ್ನ ಮೂಲ ತಂದೆ ಕಾದ, ನಾನು ಕಾಯ್ತೀನಿ. ಸಕಲ ಆಶೀರ್ವಾದವನ್ನು ಯಾರು ಎಲ್ಲಿಟ್ಟಿದ್ದಾನೆ ಅಂತ ದೇವರು ಹೇಳ್ತಾನೆ? ಆತನ ಸಭೆಯಲ್ಲಿ ಇಟ್ಟಿದ್ದಾನೆ ಅಂತ ವೇದ ವಾಕ್ಯ ಹೇಳ್ತದೆ. ಸಕಲ ಆಶೀರ್ವಾದ ಎಲ್ಲವೂ ಸಹ ಇಲ್ಲಿ ತುಂಬಿಸಿಟ್ಟಿದ್ದಾನೆ ಪ್ರೇರೆ. ಆಗಾಗ್ಗೆ ಎತ್ಕೊಡ್ತಾನೆ ಅಷ್ಟೇ ದೇವರು ನಮಗೆ. ಓದುವಂತ ಮಕ್ಕಳಿಗೆ ವಿದ್ಯೆದ ಜ್ಞಾನ, ಮುಪ್ಪಿನವರಿಗೆ ಅವರಿಗೆ ಚೈತರಿಕೆದ, ಆರೋಗ್ಯದ ಎಲ್ಲ ಕೊಡ್ತಾನೆ. ಎಲ್ಲದಕ್ಕಿಂತಲೂ ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಹಾಗೇ ನಮ್ಮನ್ನು ತೆಗೆದುಕೊಂಡು ತಂದೆಯ ಬಳಿಗೆ ಒಪ್ಪಿಸ್ತಾನೆ. ಈ ವಾಗ್ದಾನವನ್ನು ನೆರವೇರಬೇಕಂದ್ರೆ ಅಬ್ರಾಮನ ರೀತಿಯಲ್ಲಿ ನಾವು ಪೇಷನ್ಸ್ ಆಗಿ ಕಾಯ್ತೇವೆ. ನಾವು ಬಹು ದಿವಸ ಕಾಯುವಂತ ರೀತಿಯಲ್ಲಿ ಕಾಯ್ಬೇಕು. ವಾಗ್ದಾನದ ತಂದೆ, ಅದಕ್ಕೆ ಅಬ್ರಾಮನಿಗೆ ವಾಗ್ದಾನದ ತಂದೆ ಅಂತ ಹೇಳಕ್ ಬರ್ತದೆ. ಮೊದಲನೇದೇನು? ದೇವರ ಮೇಲೆ ಹೆಚ್ಚಾಗಿ ಪ್ರೀತಿ ಇಟ್ಟದ್ರಿಂದ ತನ್ನ ಮಗನ ಮೇಲೆ ಏನಿಟ್ಟ? ತನ್ನ ಕತ್ತಿಯನ್ನೇ ಇಟ್ಟ. ಅಬ್ರಾಮನಿಗೆ ದೇವರ ಮಗನ ಅಂತ ಬಂದಾಗ ಯಾರ ಮೇಲೆ ಪ್ರೀತಿ ಇತ್ತು ಹೇಳಿ? ಎಲ್ಲರಿಗೂ ಯಾರ ಮೇಲೆ ಪ್ರೀತಿ ಇತ್ತು? ದೇವರ ಮೇಲೆನ, ಮಗನ ಮೇಲೆನ? 12ನೇದಲ್ಲಿ ತಂದೆ ತಾಯಿಗಳ ಮೇಲೆನ, ದೇವರ ಮೇಲೆನ? ಹಂಗಾದ್ರೆ ನಾವು ಯಾರ ಮೇಲೆ ಪ್ರೀತಿ ಇಟ್ಟಿದ್ದೇವೆ? ಆದ್ರೆ ದೇವರು ಆತನ ಮೇಲೆ ಪ್ರೀತಿ ಇಟ್ಟಿದ್ದಕ್ಕೋಸ್ಕರ ಮಗನನ್ನ ಕೊಲ್ಲಿಸ್ನ? ಇಲ್ಲ. ಬಲಿ ತಗೊಂಡ, ನರಬಲಿ ತಗೊಂಡ್ರ? ಇಲ್ಲ. ಆಮೇಲೆ ನಂಬಿಕೆ, ಯಾವ ರೀತಿ ನಂಬಿಕೆ ಇತ್ತು ಅಬ್ರಾಹ್ಮನಿಗೆ? ನಕ್ಷತ್ರ ನೋಡೋಕಾಗದ್ರಿಂದ ಮುಪ್ಪಿನ ವಯಸ್ಸಲ್ಲಿ ಸಂತತಿ ಇಷ್ಟ ಆಗುತ್ತಾ ದೇವ್ರೆ? ಹೌದು. ಅಬ್ರಾಹ್ಮನ್ ಏನ್ ಮಾಡ್ದಂತೆ? ಯೆಹೋವನನ್ನ ನಂಬಿದನು ಅಂತ ಹೇಳಿದ್ರೆ, ಆ ನಂಬಿಕೆ ಎಲ್ಲಿಗೆ ಹೋಗಿ ನಿಂತ್ಕತ್ತಂತೆ? ನೀತಿಗೆ ನಿಂತ್ಕದು. ಇಲ್ಲಿ ನೋಡ್ತೀವಿ, ಅಬ್ರಾಹ್ಮನು ವಾಗ್ದಾನದ ಮಾತುಗೋಸ್ಕರ ಏನ್ ಮಾಡ್ತಿದಂತೆ? ಇಸ್ ವೇಟಿಂಗ್ ವೇಟಿಂಗ್ ವೇಟಿಂಗ್, ಕಾಯ್ತಾ ಇದ್ದ. ಇವತ್ತು ನಾವು ಕಾಯೋದಿಲ್ಲ ಅಲ್ವಾ? ಯಾವುದೋ ಒಂದು ವಿಷಯಕ್ಕೆ ಕಾಯೋದಿಲ್ಲ. ಕಾಯ್ದೆ ಇರೋದ್ರಿಂದಲೇ ನಾವು ಸಭೆ ಬಿಟ್ಟು ಹೋಗೋದಕ್ಕೆ ಕಾರಣ ಪ್ರೇರೆ. ಕಾಯ್ದೆ ಇರೋದ್ರಿಂದನೇ ನಾವು ಇನ್ನೊಬ್ಬರ ಮೇಲೆ ನಂಬಿಕೆ ಬಿಟ್ಟು ಹೋಗ್ತೇವೆ. ನಾವು ಕಾಯದೇ ಇರೋದ್ರಿಂದನೇ, ನಮಗೆ ಕಾಯುವಂತ ಪೇಷನ್ಸ್ ಇಲ್ಲದೆ ಇರೋದ್ರಿಂದನೇ ಇನ್ನೊಬ್ಬರ ಮಾತಿನ ಮೇಲೆ ನಮಗೆ ನಂಬಿಕೆ ಇಲ್ಲ. ದೇವರ ಮೇಲೆ ನೀವು ನಂಬಿಕೆ ಇಡೋದ್ರೆ ಖಂಡಿತವಾಗಿಯೂ ದೇವರು ಈ ಸಭೆಯಲ್ಲಿ ಅನೇಕ ಆಶೀರ್ವಾದಗಳು ಇಟ್ಟಿದ್ದಾನೆ. ಇವತ್ತು ನೀವು ಬನ್ನಿ, ಇಲ್ಲಿ ನಿಮ್ಗೆ ಆಶೀರ್ವಾದನ ತೆಗೆದುಕೊಂಡು ಹೋಗಿ. ದೇವರ ಆಲಯದಲ್ಲಿ ನೀವು ಬನ್ನಿ, ದೇವರ ಆಶೀರ್ವಾದನ ತುಂಬಿ ತುಳುಕಿದ್ದಾನೆ. ದೇವರ ಆಶೀರ್ವಾದವು ಆತನ ದೇಹವೆಂಬ, ಕ್ರಿಸ್ತನ ದೇಹವೆಂಬ ಶರೀರದಲ್ಲಿದೆ. ಆಶೀರ್ವಾದವು ಕ್ರಿಸ್ತನ ಮೂಲಕ ಸಕಲ ಆಶೀರ್ವಾದ ನಮಗೆ ಇಡಲ್ಪಟ್ಟಿದ್ದಾನೆ. ಯೇಸು ಕ್ರಿಸ್ತನ ಮೂಲಕ ನಮಗೆ ಎಲ್ಲಾ ಆಶೀರ್ವಾದ ನಮಗೆ ಸಿಗಬೇಕು ಅಂದ್ರೆ ಸಭೆಯಲ್ಲಿ ಇದ್ರೆ ತಾನೇ. ನಾವು ಸಭೆಯಲ್ಲಿ ಇಲ್ದೆ, ದೇವರ ಜೊತೆಯಲ್ಲಿ ಇಲ್ದೆ, ಸಹೋದರ ಜೊತೆ ಅನ್ಯನ್ಯತೆ ಇಲ್ದೆ, ವಾರದ ಮುಸಲಿ ಸಭೆಯಾಗಿ ಕೂಡಿಕೊಂಡು ನಾವು ಕೂಡಿ ಬರದೆ, ರೊಟ್ಟಿ ಮುರಿದೇ ಇದ್ರೆ ಹೇಗೆ ತಾನೇ ನನ್ನ ಬದುಕಿನಲ್ಲಿ ಅನೇಕ ಬದಲಾವಣೆಗಳಾಗೋದಕ್ಕೆ ಸಾಧ್ಯ? ಡಾಕ್ಟರ್ ಹೇಳ್ತಾರೆ, ನೀವು ಸ್ವಲ್ಪ ದಿವಸ ಮುಂಚೆ ಬಂದಿದ್ರೆ ಅಂತ ಹೇಳ್ತಾರೆ. ಕೇಳಿದ್ರ ಮಾತು? ಒಂದು ಅರ್ಧ ಗಂಟೆ ಮುಂಚೆ ಬಂದಿದ್ರೆ. ನಿಮ್ಗೆ ಗೊತ್ತಿರ್ಬೇಕು, ಉದಾಹರಣೆಗೆ ತಗೋತೀನಿ, ಅದನ್ನೇ ತಪ್ಪು ತಿಳ್ಕೊಬೇಡಿ. ಒಬ್ಬ ಸಿನಿಮಾ ನಟನಿಗೆ ಕೊನೆಯಲ್ಲಿ ಹೇಳಿದಂತ ಮಾತು ವೈದ್ಯರು ಹೇಳಿದ್ರು, ಒಂದು ಹಾಫ್ ಅನ್ ಅವರ್ ಬಿಫೋರ್ ಆಗಿ ಬಂದಿದ್ರೆ ಇವತ್ತು ಏನ್ ಮಾಡ್ಬೋದಾಗಿತ್ತು, ಈಗ ಅವ್ರನ್ನ ಉಳಿಸ್ಕೋಬೋದಾಗಿತ್ತು. ಅದನ್ನ ಕೇಳಿದ್ವಿ, ಅನೇಕ ಮಾತು ನಾವು ಕೇಳಿದ್ವಿ. ಆ ರೀತಿಯಾದಂತ ನಮ್ಗೆ ಪೇಷನ್ಸ್ ಇಲ್ಲದೆ ಇರ್ತೀವಿ, ನಾವು ನಂಬಿಕೆ ಇರ್ತೀವಿ, ನಾವು ಕಾಯ್ಬೇಕು. ಐ ಆಮ್ ವೇಟಿಂಗ್, ನಾವು ಕಾಯ್ಬೇಕು. ಈ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಅಬ್ರಾಹ್ಮನು ದೇವರಿಗೋಸ್ಕರ ಕಾಯ್ತಾ ಇದ್ದ. 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡೋ ಪ್ರಿಯರೇ, ಇಬ್ರಿ 10ನೇ ಅಧ್ಯಾಯ 10ನೇ ವಾಕ್ಯ.
ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ತನ್ನ ಮಗನನ್ನ ಕೇಳ್ದ, ಇಸ್ಕೊಳ್ಳಿಲ್ಲ. ವಾಗ್ದಾನ ಮಾತನ್ನ ನೆರವೇರಿಸಿದ ಅಬ್ರಾಹ್ಮನಿಗೆ. ನಂಬಿಕೆಯಲ್ಲಿ ಅಬ್ರಾಹ್ಮ ನಿಂತಿದ್ದ. ಆದ್ರೆ ನಮಗೂ ನಿಮಗೋಸ್ಕರ ಸಕಲ ಪಾಪಗೋಸ್ಕರ ತನ್ನ ಒಬ್ಬನೇ ಮಗನ ಬಲಿಯನ್ನ ಯೇಸು ಕ್ರಿಸ್ತನು ದೇವರು ಪಡ್ಕೊಂಡ ಪ್ರಿಯರೇ. ಆತನ ಮಗನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಈ ಲೋಕಕ್ಕೆ ಇಳಿದು ಬಂದು ತನ್ನನ್ನೇ ಒಪ್ಪಿಸಿಕೊಟ್ಟಂತ ಈ ಪ್ರಿಯ ಬರಹಗಾರ ಹೇಳ್ತಾನೆ, ಯೇಸು ಕ್ರಿಸ್ತನ ಒಂದೇ ಸಾರಿ ದೇಹವನ್ನ ಸಮರ್ಪಣೆ ಮಾಡಿ, ಈ ಸಾಕನ ಇನ್ನೇನು ಕತ್ತನ್ನ ಕುಯ್ಬೇಕು ಅಬ್ರಾಹ್ಮ ತಂದೆ, ನಿಲ್ಸು, ಮುಟ್ಬೇಡ ಅಂತ ದೇವದೂತನ ಮೂಲಕ ಹೇಳಿದಂತ ದೇವರು ಯೇಸು ಕ್ರಿಸ್ತನ ಸಿಲುಬೆ ಮರಣವನ್ನ ಯಾವತ್ತಾದ್ರೂ ಯಾವಾಗಾದ್ರೂ ನಮ್ಮ ನೆನಪಿನಲ್ಲಿ ಬರ್ತಾ ಇದೆ ಅಂತ ನೆನೆಸ್ಬೇಕಾಗಿದೆ. ಯಾಕೆಂದ್ರೆ ದೇವರು ತನ್ನ ಒಬ್ಬನೇ ಮಗನ್ನ ಸಮರ್ಪಿಸ್ತಾರೆ. ನಿಮ್ಗೆ ಗೊತ್ತಾ, ಯೇಸು ಕ್ರಿಸ್ತ ಅಬ್ರಾಹ್ಮನ ಏನಂದ 22ನೇ ಅಧ್ಯಾಯದಲ್ಲಿ 1-2ನೇ ವಾಕ್ಯದಲ್ಲಿ, ನಿನ್ನ ಪ್ರಿಯನಾದಂತ ಒಬ್ಬನೇ ಮಗನನ್ನ ಏನ್ ಮಾಡು, ಮೊರಿಯಾ ಬೆಟ್ಟಕ್ಕೆ ಬಂದ್ಬಿಟ್ಟು ನಾ ಹೇಳೋದ ಸ್ಥಳದಲ್ಲಿ ಏನ್ ಮಾಡು, ಅವನಿಗೆ ಸರ್ವಾಂಗ ಹೋಮ ಮಾಡು. ಯಾರೋ ಒಬ್ಬನೇ ಪ್ರಿಯನಾದಂತ ಮಗನು. ನಿಮ್ಗೆ ಗೊತ್ತಾ, ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೇಳ್ದ ದೇವರು, ನನ್ನ ಪ್ರಿಯನಾದಂತ ಒಬ್ಬನೇ ಮಗನ್, ನನ್ನ ಮಗನು ಅಂತಾನೆ. ಕನ್ನಡ ವಾಕ್ಯ ಹೇಳ್ದ 3:16. ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟ, ತನ್ನ ಪ್ರಿಯನಾದ ಮಗನ ಕೊಟ್ಟ. ಇನ್ನೊಂದ್ ಕಡೆ ಹೇಳ್ತಾನೆ, ನನ್ನ ಪ್ರಿಯನಾದ ಮಗನ ಮಾತನ್ನ ಕೇಳ್ರಿ ಅಂತ ಹೇಳ್ತಾನೆ. ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ಆತನ ತಡಿಲಿಲ್ಲ ಪ್ರಿಯರೇ, ಬಲಿಯಾಗೇ ಕೊಟ್ಟ. ಆತನ ಬಲಿ ಆಗ್ಲಿಲ್ಲ ಅಂದ್ರೆ, ಆತನ ಸಮರ್ಪಣೆ ಆಗ್ಲಿಲ್ಲ ಅಂದಿದ್ರೆ ನಮಗೂ ನಿಮಗೂ ದೇವರ ಸಂಬಂಧಗಳೇ ಇರ್ತಾ ಇರ್ಲಿಲ್ಲ. ಆ ಸಂಪರ್ಕಕ್ಕೋಸ್ಕರ ಯೇಸು ಕ್ರಿಸ್ತನ ಬಲಿಯಾದ. ಆ ಬಲಿಯಾದಂತ ಅಬ್ರಾಹ್ಮನ ಮಗನನ್ನ ಕಾಪಾಡಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತ ನಮ್ಗೆ ಕೊಟ್ಟಿದ್ದಾನೆ ಅಂದ್ಮೇಲೆ, ಈಗ ನಾವು ಯೋಚನೆ ಮಾಡುವ, ಈ ಸಮರ್ಪಣೆಗೆ ನೀವು ಏನ್ ತ್ಯಾಗ ಮಾಡ್ತಾ ಇದೀವಿ? ನನಗೋಸ್ಕರ ಸತ್ತಂತ ಯೇಸು ಕ್ರಿಸ್ತನಿಗೆ, ನನಗೋಸ್ಕರ ಚರ್ಚಲ್ಪಟ್ಟಂತ ಯೇಸು ಕ್ರಿಸ್ತನಿಗೆ, ನನಗಾಗಿ ಸುರಿಸಲ್ಪಟ್ಟಂತ ಯೇಸು ಕ್ರಿಸ್ತನಿಗೆ, ನನಗಾಗಿ ಅವಮಾನ ಪಟ್ಟಂತ ಯೇಸು ಕ್ರಿಸ್ತನಿಗೆ, ನನಗಾಗಿ ನಿಮಗಾಗಿ ಜಜ್ಜಲ್ಪಟ್ಟಂತ ಯೇಸು ಕ್ರಿಸ್ತನಿಗೆ, ಸಮರ್ಪಣೆ ಮಾಡಿದ ಬಲಿಯಾದಂತ ಯೇಸು ಕ್ರಿಸ್ತನಿಗೆ ನೀವು ಏನ್ ಕೊಡ್ಬೇಕಾಗಿದ್ದೀವಿ? ಹೇಳ್ತೀವಲ್ವಾ, ನಾವ್ ಯಾವ ಕಾರಣಕ್ಕ ಋಣವನ್ನ ಮರೆಯೋದಿಲ್ಲ ಅಂತ ಹೇಳ್ತೀವಲ್ಲ. ಋಣ ಪದ ಉಪಯೋಗಿಸ್ತೀರಾ ಇಲ್ವಾ? ಏನ್ ಫಿಲಿಪ್ ಬ್ರದರ್, ಋಣ ಹೇಳ್ತೀವಲ್ವ, ಋಣ ಪದ. ಆ ಋಣನ ಮರಿಬೇಡಿ ಅಂತ ಹೇಳ್ತೀವಿ. ಋಣ ಅಂದ್ರೆ ಏನು? ಅವ್ರು ಮಾಡಿದಂತ ವಿಷಯಗಳನ್ನ ಮತ್ತೆ ತಿರುಗಿಸಿ ಹೇಳುವಂತ ವಿಷಯಕ್ಕೆ ಋಣ. ದೇವರು ಮಾಡಿದ ಋಣಕ್ಕೆ ನಾವೇನ್ ಸಲ್ಲಿಸಬೇಕಾಗಿದೆ? ಆತನ ಮಗನಾದ ಯೇಸು ಕ್ರಿಸ್ತನು ಆ ಒಂದು ಸಿಲುಬೆಯ ಮರಣದಲ್ಲಿ ಸಮರ್ಪಣೆ ಆದಂತ ಹೇಳ್ತಾನಲ್ಲ ಇಬ್ರೇ ಬರಹಗಾರ, ನಾವೇನ್ ಆತನಿಗೆ ಋಣ ತೀರಿಸ್ತಾ ಇದ್ದೀವಿ? ಏನ್ ಹೇಳಿದಾನೆ ನಮಗೆ? ಆತನ ನೆನಪು ಮಾಡಿಕೊಳ್ಳಿ ಅಂತ ಹೇಳಿದಾನೆ. 1 ಕೊರಿಂಥ 11ನೇ ಅಧ್ಯಾಯ 22ನೇ ವಾಕ್ಯ 23ನೇ ವಾಕ್ಯದಲ್ಲಿ 23, 24 ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಬನ್ನಿ ಅಂತ ಹೇಳ್ತಾನೆ. ಅದನ್ನ ಮಾಡೋದು ಕಷ್ಟ ನಮಗ. ಇಲ್ಲಿ ನೋಡಿ, ವೇದವಾಕ್ಯ ಹೇಳ್ತಾನೆ, ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನ ನೆರವೇರಿಸಿದಿಂದಲೇ ನಾವು ಶುದ್ಧರಾದೆವು. ನಾವು ದೇವರ ಮಕ್ಕಳಾಗಿದ್ದು ಹೇಗೆ ಗೊತ್ತಾ? ನಮ್ಮ ತಂದೆ ತಾಯಿಗಳಿಂದಲ್ಲ, ನಾನು ಓದಿದಂತ, ನಾನು ಇಟ್ಟಂತ ಹಣದಿಂದ, ವಿದ್ಯೆಯಿಂದಲ್ಲ, ಯಾರಿಂದನೂ ಅಲ್ಲ ಪ್ರೇರೆ, ದೇವರ ಪ್ರೀತಿಯಿಂದ ಮಾತ್ರನೇ ನೀವು ಶುದ್ಧರಾಗಿದ್ದೇವೆ. ಆ ಪ್ರೀತಿ ಸಿಲುಬೆ ಮರಣ. ನಿಮ್ಗೆ ಗೊತ್ತಾ, ಹೆಚ್ಚು ಕಡಿಮೆ 6 ಗಂಟೆಗಳ ಕಾಲ ಯೇಸು ಕ್ರಿಸ್ತನ ಸಿಲುಬೆಯಲ್ಲಿ ನೇತಾಡಿದ ವೇದ ವಾಕ್ಯ ಹೇಳ್ದೆ. ಎಷ್ಟು ಗಂಟೆ? 6 hours. ನೀವು ಯಾವತ್ತಾದ್ರೂ ಸುಮ್ಗೆ ಪ್ರಾಕ್ಟಿಕಲ್ ಆಗಿ ಸುಮ್ಗೆ ಕೈನ ಈಗ ಇಟ್ಕೊಂಡಿರಿ, 10 ನಿಮಿಷ ನಮ್ ಕೈ ಏನಾಗುತ್ತೆ, ಈ ಶೋಲ್ಡರ್ ಪೇನ್ ಬಂದ್ಬಿಡ್ತದೆ, ಈ ಶೋಲ್ಡ್ರು ಬಿದ್ದೋಗುತ್ತೆ, ಏನಾಗುತ್ತೆ, ರೆಕ್ಕೆ ಭುಜ ನಮ್ಗೆ ಸೋತೋಗುತ್ತೆ ಅಲ್ಲ ಬರುತ್ತೆ. ನಿಮ್ಗೆ ಗೊತ್ತಾ, ಯೆಹೋಶುವ ಯುದ್ಧ ಮಾಡಕ್ ಹೋಗ್ತಾನೆ. ದೇವ್ರು ಹೇಳ್ತಾರೆ, ಯಾವಾಗಲ್ಲ ಮೋಶೆ ಕೈಗಳ ಮೇಲೆ ಎತ್ತಲ್ಪಟ್ಟಿರ್ತದೋ ಅಲ್ಲಿವರೆಗೂ ಜಯ ನಿಮ್ದೆ. ಮೋಶೆ ಕೈಗಳು ಯಾವಾಗೆಲ್ಲ ಕೈ ಎಳಿತದೋ ಅಲ್ಲಿವರೆಗೂ ವಿರೋಧ ಹಾಳಿಗೆ ಜಯ ಆದಾಗ ಏನಾಗುತ್ತೆ, ಎಷ್ಟೊತ್ತಂದ ಮೋಶೆ ಕೈನ ಹಿಂಗೆ ಇಟ್ಕೊಳಕ್ ಸಾಧ್ಯ? ಒಂದ್ ಕಡೆ ಒಬ್ಬ, ಇನ್ನೊಂದ್ ಕಡೆ ಸ್ತಂಭಗಳನ್ನ ನಿಲ್ಲಿಸ್ತಾರೆ. ನೋಡಿ, ಕೇಳಿದ್ರಲ್ಲ, ಓದಿದ್ರಲ್ವಾ? ಯೇಸು ಕ್ರಿಸ್ತ ನಮಗೋಸ್ಕರ ನಿಮಗೋಸ್ಕರ 6 ಗಂಟೆಗಳ ಕಾಲ ಕೈಗಳನ್ನ ಮೊಳೆಗಳಿಂದ ನೇತಾಳ್ಪಡ್ತು. ಈ ಒಂದು ವಿಷಯಕ್ಕೋಸ್ಕರ ಆದ್ರೂ ನೀವ್ ಏನ್ ಮಾಡಿದ್ದೀರಿ? ನಾವೇನ್ ಮಾಡ್ತಿದ್ವಿ? ಸಭೆಗೋಸ್ಕರ ಏನ್ ಮಾಡ್ತೀವೋ ಅದೇನೇ ಮಾಡೋದು ಅಷ್ಟೇ. ನೀನು ಅಲ್ಲ ಪ್ರಿಯರೇ, ದೇವರು ನನಗೋಸ್ಕರ ತನ್ನ ಮಗನನ್ನ ಕೊಟ್ಟಿದ್ದಾನೆ ಪ್ರಿಯರೇ. ಈಗ ನಾವು ನೋಡುವ, ಅಬ್ರಾಹ್ಮನು ದೇವರನ್ನ ಪ್ರೀತಿಸಿದ, ಮಗನನ್ನ ಕೊಟ್ಟ, ದೇವರ ಮೇಲೆ ನಂಬಿಕೆ ಇಟ್ಟ. ಆತನು ಆ ಒಂದು ನಂಬಿಕೆಯಲ್ಲಿ ಏನ್ ಮಾಡ್ತಿದ್ದ? ಆ ನೀತಿಯಾಗಿ ಮಾರ್ಪಡ್ತು. ಈಗ 3ನೇದ್ದು, ದೇವರ ಮಾತಿಗೆ, ವಾಗ್ದಾನ ಮಾತಿಗೆ ಏನ್ ಮಾಡ್ತಿದ್ದ? ಕಾಯ್ತಾ ಕುಂತಿದ್ದ.
ಈಗ 3 ಅಪ್ಲೈ ಮಾಡ್ಕೊಳ್ಳುವ ನಮಗೆ. ಕ್ರಿಸ್ತನ ಸಭೆಯಲ್ಲಿರುವಂತ ನಾವು ಈ ಲೋಕದ ಮೇಲೆ ನಮಗೆ ಯಾರ ಮೇಲೆ ಅಧಿಕವಾದಂತ ಪ್ರೀತಿ ಇದೆ? ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತೀವಿ ನಾವು? ಇವತ್ತು ಡಿಸೈಡ್ ಮಾಡ್ಕೊಂಡು ಹೋಗುವ ಇಲ್ಲಿಂದ. ನಾನು ಹೆಚ್ಚಾಗಿ ಪ್ರೀತಿಸೋದು ನನ್ನ ದೇಶ, ನನ್ನ ನಾಡು, ನನ್ನ ಊರು, ಪಟ್ಟಣನ, ಇಲ್ಲ ನನ್ನ ತಂದೆ ತಾಯಿ, ನನ್ನ ಸ್ನೇಹಿತೆ, ನನ್ನ ಗೆಳೆಯ, ನನ್ನ ಮೊದಲಿಗಿತಿನ, ನನ್ನ ಪ್ರಿಯಾಂಸಿನ, ನನ್ನ ಒಡ ಹುಟ್ಟಿದವರ? ಅಬ್ರಾಹ್ಮನಿಗೆ ನಮ್ಮ ತಂದೆ ತೋರಿಸಿದಂತ ಯಾರ ಮೇಲೆ ಪ್ರೀತಿ ಇಟ್ಟಿದ್ದ? ಅಬ್ರಾಹ್ಮ ಅಪ್ಪ ಅಮ್ಮ ಮೇಲ, ಮಗನ ಮೇಲ, ದೇವರ ಮೇಲೆ. ಇವತ್ತು ನಾವು ಯಾರ ಮೇಲೆ ಪ್ರೀತಿ ಇಟ್ಟಿದ್ದೀವಿ? ನಂಬ್ತಾ ಇದೀವಾ? ನಂಬಿಕೆ ಇದೆಯಾ ನಿಮಗೆ? ಅಬ್ರಾಹ್ಮನ ರೀತಿಯಲ್ಲಿ ನಂಬಿ. ವಾಗ್ದಾನ ನಮ್ಗೆ ಗೊತ್ತಾ? ಏನು ವಾಗ್ದಾನ ನಮ್ಗೆ ಕೊಟ್ಟಿದ್ದಾನೆ? ನಿತ್ಯ ಜೀವತ ವಾಗ್ದಾನ ನಮ್ಗೆ ಕೊಟ್ಟಿದ್ದಾನೆ ಪ್ರಿಯರೇ. ನಾವು ಕಾಯ್ತಾ ಇರುವ ಪೇಷನ್ಸ್ ಎಲ್ಲಿ ಕಾಯ್ಬೇಕು? ನಾನು ಒಂದು ಊರಿಗೆ ಹೋಗ್ಬೇಕು, ಒಂದು ಸ್ಥಳಕ್ಕೆ ಹೋಗ್ಬೇಕು. ಆ ಸ್ಥಳಕ್ಕೆ ಆ ಬರುವಂತ ವಾಹನದ ಬಸ್ ಸ್ಟ್ಯಾಂಡ್ ಒಂದ್ ಕಡೆ ಇದೆ ಅಂದ್ರೆ ಎಲ್ಲಿ ಹೋಗ್ಬೇಕು? ಎಲ್ಲಿ ನಿಲ್ಬೇಕು? ಇವೆಲ್ಲ ಬಸ್ ಸ್ಟ್ಯಾಂಡ್ಗೆಲ್ಲ ಹೋಗಿದ್ರಿ. ಈ ಮಾದೇಪುರ ಪರ್ಸಂಡಿ ಈ ಕಡೆ ಬರೋ ಬಸ್ಗೆಲ್ಲ ಒಂದಿದೆ 12ನೇ ನಂಬರು, ಪ್ಲಾಟ್ಫಾರ್ಮ್ ನಂಬರು. ನಾನು ಯಾವ ಬಸ್ಸಿಗೆ ಹೋಗ್ಬೇಕು ಆ ಪ್ಲಾಟ್ಫಾರ್ಮ್ ಹತ್ರ ಹೋದ್ರೆ ತಾನೇ ನಮ್ಗೆ ಏನ್ ಸಿಗುತ್ತೆ? ಆ ಬಸ್ ಸಿಗುತ್ತೆ. ನಾನು ಯಾವ ಒಂದು ಏನಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ 1, 2, 3 ಪ್ಲಾಟ್ಫಾರ್ಮ್. ನಾನು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿರ್ತಾನೆ ನಾನು ಹೋಗಕ್ ಸಾಧ್ಯ? ಕ್ರಿಸ್ತನ ಸಭೆ ಎಂಬ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ರೆ ಮಾತ್ರನೇ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ನಾನು ದೇವರ ಸನ್ನಿಧಾನ ನಿಂತ್ಕೊಳ್ಳಕ್ ಸಾಧ್ಯ. ಈ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲ ನೀವು, ದೊಡ್ಡ ಮಿಸ್ಸಿಂಗ್. ನಾವು ದೇವರ ಮೇಲೆ ಪ್ರೀತಿ ಇದೆ, ನಾನು ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲ. ದೇವರ ಮೇಲೆ ನಂಬಿಕೆ ಇದೆ, ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲ. ದೇವರ ಮೇಲೆ ವಾಗ್ದಾನವನ್ನು ನಂಬಿದ್ದೇನೆ, ಕಾಯ್ತಾ ಇದ್ದೇನೆ, ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲ. ನಾವು ಹೋಗ್ಬೇಕು. ನಾನು ಲಗೇಜ್ ಎಲ್ಲ ತಕೊಂಡು ನನ್ನ ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ಬೇಕು ಪ್ರಿಯರೇ. ಯಾವುದು ವೇದ ವಾಕ್ಯ ಅಂತ ನಮಗೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ಯೋ, ಆ ದೇಹ ಎಂಬ ಸಭೆ ಕೊಟ್ಟಿದ್ಯೋ, ಆ ಸಭೆ ಎಂಬ ಪ್ಲಾಟ್ಫಾರ್ಮ್ ನಾನು ನಿಲ್ಬೇಕು. ಕ್ರಿಸ್ತನ ಪ್ರಿಯರೇ, ದೇವರ ಮೇಲೆ ನಂಬಿಕೆ ಹೆಂಗಿರ್ಬೇಕಂತ ಒಂದು ವಾಕ್ಯ 2 ವಾಕ್ಯ ಹೇಳಿ ಮುಗಿಸ್ತೇನೆ. ಯೋಹಾನ 5ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಇಲ್ಲಿ ಒಂದು ಮಾತು ಹೇಳಲ್ಪಡ್ತದೆ. ಯೇಸು ಕ್ರಿಸ್ತನು ಹೇಳುವಂತ ಮಾತು ಯೋಹಾನ 5:29. ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಾಗಿ ಪುನರುತ್ಥಾನವಾಗುವುದು. ನಿಮಗೆ ಗೊತ್ತಾ? ಪುನರುತ್ಥಾನ ನಮಗಿದೆ, ಕೆಟ್ಟವನಿಗೂ ಇದೆ, ಒಳ್ಳೆಯವನಿಗೂ ಇದೆ. ಒಂದು ಧ್ವನಿ ಕೇಳ್ತದಂತೆ, ಒಂದು ಸೌಂಡ್ ಅನೌನ್ಸ್ಮೆಂಟ್ ಇದೆ ಪ್ರಿಯರೇ. ಟ್ರೈನ್ ಹೇಳ್ತಾರೆ, ಟ್ರೈನ್ ಬಗ್ಗೆ ಹೇಳ್ತಾರೆ, ಅನೌನ್ಸ್ಮೆಂಟ್ ನೀವು ಕೇಳಿರ್ಬೇಕು. ಅನೌನ್ಸ್ಮೆಂಟ್ ಇದೆ, ಒಂದು ಸೌಂಡ್ ಇದೆ. ಆ ಸೌಂಡ್ಗೋಸ್ಕರ ಕಾಯ್ತಾ ಇರಬೇಕು. ಅದೇ ವಾಗ್ದಾನನ ಮಾತು. ಆ ಸೌಂಡ್ಗೋಸ್ಕರ ಕಾಯ್ತಾ ಇರ್ಬೇಕು. ಅದೇ ನಂಬಿಕೆ. ಆ ಸೌಂಡ್ಗೋಸ್ಕರ ನನ್ನ ತಂದೆ ತಾಯಿಗಳನ್ನ, ನನ್ನ ಹೆತ್ತವರ ಮಕ್ಕಳನ್ನ ಬಿಡ್ಬೇಕು ಅಂದ್ರೆ ಬಿಡಲೇಬೇಕು. ಒಂದು ಸೌಂಡ್, ಒಂದು ಧ್ವನಿಗೋಸ್ಕರ ಕಾಯ್ತಾ ಇರಬೇಕು. ಅದು ಆ ಧ್ವನಿಗೋಸ್ಕರ ಹೇಳ್ತಾನೆ ವೇದವಾಕ್ಯ ಹೇಳ್ತದೆ, ಆತನ ಧ್ವನಿಯನ್ನ ಕೇಳಿ ಎದ್ದು ಹೊರಕ್ಕೆ ಬರುವ ಕಾಲ ಬರ್ತದೆ ಅಂತ ಹೇಳ್ತಾನೆ. ಒಂದು ಕಾಲ ಬರ್ತದೆ, ಹೊರಗಡೆ ಬರುವಂತ ಕಾಲ. ಆ ಸೌಂಡ್, ಆ ಧ್ವನಿಗೋಸ್ಕರ ನಿಲ್ಲಬೇಕು ಪ್ರಿಯರೇ. ಅದೇ ನಂಬಿಕೆಯಲ್ಲಿ ಇರ್ಬೇಕಾದ. ನಂಬಿಕೆ ಇದೆಯಾ? ಧ್ವನಿಗೋಸ್ಕರ ಕಾಯ್ತಾ ಇದ್ದೀರಾ? ನಿಮ್ಮ ಆತ್ಮಿಕದ ಕಿವಿಗಳನ್ನ ತೆರೆಯಬೇಕನ್ನ ಕೇಳ್ಕೊತೀನಿ. ವಾಗ್ದಾನದ ಮಾತು, ಪರಲೋಕ ದೇವರು ನಮಗೆ ಕೊಡ್ತೆ ಅಂತ ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನಕ್ಕೆ ನಾವು ಸಿದ್ಧರಾಗಿರುವ ದೇವರು ತಾನೇ ನಮ್ಮನ್ನ ದಿನನಿತ್ಯ ಆಶೀರ್ವದಿಸುತ್ತಾಗಿದ್ದಾನೆ. ಯಾವ ಕಾರಣಕ್ಕೂ ಏನನ್ನ ಮರಿಬಾರ್ದು. ದೇವರ ಕೃಪೆ, ದೇವರ ಆಶೀರ್ವಾದವನ್ನ ಯಾವ ಕಾರಣಕ್ಕೂ ಮರಿಬಾರ್ದು. ಈ ರೀತಿಯಲ್ಲಿದ್ರೆ 3 ಅಂಶಗಳನ್ನ ನಾನು ನೋಡುದು. ಏನಂತ? ದೇವರ ಪ್ರೀತಿ, ದೇವರ ಮೇಲೆ ಇಡುವಂತ ಪ್ರೀತಿ, ದೇವರ ಮೇಲೆ ಇರುವಂತ ನಂಬಿಕೆ, ದೇವರು ಕೊಟ್ಟಂತ ವಾಗ್ದಾನ. ಅಬ್ರಾಹ್ಮನು ಮಗನಿಗಿಂತಲೂ ದೇವರನ್ನು ಪ್ರೀತಿಸ್ತ. ಅಬ್ರಾಹ್ಮನು ದೇವರು ಕೊಟ್ಟಂತ ವಾಗ್ದಾನ, ನಂಬಿಕೆಯನ್ನ ನಂಬಿದ ನೀತಿ ಅಂತ ಅದು ಹೇಳಲ್ಪಡ್ತು. ವಾಗ್ದಾನವನ್ನ ಕಾಯ್ತಾ ಕುಂತಿದ್ದ. ನಾವು ಕಾಯ್ತಾ ಇರುವ ಸಭೆಯಲ್ಲಿ ನೆಲೆಯಾಗಿರುವ ನಿಮ್ಮನ್ನು ದೇವರು ಏರಳಾಗಿ ಆಶ್ರಯಿಸಲಿ. ವಾಕ್ಯದ ಮೂಲಕ ನನ್ನನ್ನು ಬಲಪಡಿಸುತ್ತಾ ನಿಮಗೂ ಸಹ ಹೇಳುತ್ತಾ ಈ ಸಮಯ ಕೊಟ್ಟಂತ ದೇವರಿಗೂ ಸಭೆಗೆ ಒಂದೇ ಮುಕ್ತಾಯ ಮಾಡ್ಕೊಳ್ತೀನಿ. ಆಮೇಲೆ